ನಮಸ್ತೆ ವೀಕ್ಷಕರೇ, ಪೀಪಲ್ ಟಿವಿಯ ಚುನಾವಣಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಮಾಧ್ಯಮ ಸಂಚಾಲಕರಾದಂತಹ ದರ್ಶನ್ ಗೌಡ ಅವರು. ದರ್ಶನ್ ಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಹಾಗೆ ಈಗ ಈ ಒಂದು ಸಂಚಿಕೆಯಲ್ಲಿ ನಾವು ಕಾಂಗ್ರೆಸ್ನ ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳ ಮೂಲಕ ಮುಂದಿನ ರಾಜಕೀಯ ಸ್ಥಿತಿಗತಿಗಳು ರಾಜ್ಯದಲ್ಲಿ ಯಾವ ಥರ ನಡೀತಾ ಇದೆ, ನ್ಯಾಷನಲ್ ಲೆವೆಲಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂತಹ ವಿಚಾರವಾಗಿ ನಾವು ದರ್ಶನ್ ಗೌಡ ಅವರಿಗೆ ಕೇಳ್ತಾ ಹೋಗೋಣ. ಮೊದಲನೇದಾಗಿ ದರ್ಶನ್ ಗೌಡ ಅವರೇ, ಫಸ್ಟ್ ರಿಯಾಕ್ಷನ್ ಹೇಗಿದೆ ನಿಮ್ಮ ಪಕ್ಷದ ಸದ್ಯದ ಪರಿಸ್ಥಿತಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವ ಥರ ಇದೆ ಅನ್ನೋವಂಥದ್ದು? ರಾಜ್ಯದಲ್ಲಿ ನೀವು ನೋಡೋ ಹಾಗೆ 136 ಸೀಟು. ಮಾನ್ಯ KPCC ಅಧ್ಯಕ್ಷರು ಚುನಾವಣಾ ಪೂರ್ವದಲ್ಲಿ ರಿಸಲ್ಟ್ ಬರೋ ಮೊದಲು ಹೇಳಿದರು 136 ಅಂತೇಳಿ. 136 ಸೀಟನ್ನು ನಾವು ಪಡ್ಕೊಂಡ್ವಿ. ಅದಾದಮೇಲೆ ಜನಗಳಿಗೆ ಭರವಸೆ ಕೊಟ್ಟಿದ್ವಿ. 5 ಭರವಸೆಗಳನ್ನ ಕೊಟ್ಟಿದ್ವಿ. ಕೊಟ್ಟ ಮಾತಿನಂತೆ ನುಡಿದಂತೆ ನಡೆಯುವಂಥ ಸರ್ಕಾರ ಈ ದೇಶದಲ್ಲಿ, ರಾಜ್ಯದಲ್ಲಿ ಯಾವುದಾದ್ರೂ ಇತ್ತು ಮತ್ತು ರಾಜ್ಯದಲ್ಲಿ ಇದೆ ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರ. ಸದೃಢವಾಗಿದೆ. ಹೊಸ ಭರವಸೆಯೊಂದಿಗೆ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ಮುನ್ನುಗ್ತಾ ಇದೆ. ಓಕೆ, ಇನ್ನು ರಾಷ್ಟ್ರ ಮಟ್ಟದಲ್ಲಿ ನಾವು ಮುಖ್ಯವಾಗಿ ಕೇಳಬೇಕು ಅಂದರೆ, ಇಲ್ಲಿವರೆಗೂ ಇದ್ದಂತಹ 2 ಅವಧಿಯಲ್ಲಿ ಮೋದಿಯ ಅಲೆ ಅಂತ ಏನು ಕರಿತೀವಿ, ಆ ಮೋದಿಯ ಅಲೆ ಈ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಮುಂದುವರಿಯುವಂತಹ ಮಾತುಗಳು ಕೂಡ ಕೆಲವೊಂದು ಮಾಧ್ಯಮಗಳ ಮೂಲಕ ಹಲವಷ್ಟು ಇದರಲ್ಲಿ ಕೇಳ್ತಾ ಬರ್ತಾ ಇದ್ದೀವಿ. ಸೊ ಇಲ್ಲಿ ನಾವು ರಾಜ್ಯದಲ್ಲಿ ಸದೃಢವಾಗಿದೆ ಅಂತ ನೀವು ಒಂದು ಮಾತು ಹೇಳ್ತೀರಿ, ಆಯ್ತು, ಒಪ್ಕೊಳ್ಳೋಣ. ಅದರ ನಂತರ ರಾಷ್ಟ್ರ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸು ಅಥವಾ ಇಂಡಿಯಾ ಅಲಯನ್ಸ್, NDA ಅಲಯನ್ಸ್ ಒಟ್ಟಾರೆಯಾಗಿ ಯಾವ ಥರ ಕೆಲಸ ಮಾಡ್ತಿದೆ, ಮೋದಿಯ ಅಲೆ ಇನ್ನೂ ಜೀವಂತವಾಗಿದೆ, ಹಾಗೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆಯಲ್ಲ? ನೋಡಿ, ಈ ಮ್ಯಾಜಿಕ್ ಮಾಡ್ತಾರೆ, ಮ್ಯಾಜಿಕ್ ಮಾಡೋರು ಬರ್ತಾರೆ, ಜಾದೂಗಾರರು ಅಂತ ಹೇಳ್ತಾರೆ. ಆ ಜಾದೂ ಮಾಡೋನು ಗೊತ್ತಿರುತ್ತೆ, ನಾನು ನಾಟಕ ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇರೋದೇ ಜನಗಳಿಗೆ ಮೂರ್ಖರನ್ನಾಗಿ ಮಾಡ್ತಾ ಇದ್ದೀನಿ. ಜನ ಆ ಮೂರ್ಖರನ್ನಾಗಿ ಮಾಡಿದರೆ ಅದನ್ನು ನೋಡಿ ಚಪ್ಪಾಳೆನೂ ತಟ್ತಾರೆ, ಖುಷಿನೂ ಪಡ್ತಾರೆ, ಆ ಮನೋರಂಜನೆಯನ್ನು ಅನುಭವಿಸ್ತಾರೆ. ಎಲ್ಲಿ ತನಕ ಆ ಜಾದೂಗಾರನ ಕೈ ಚಳಕ ಜಗತ್ತಿಗೆ ಕಾಣೋ ತನಕ ಅದು ಜಾದೂ ಆಗಿರುತ್ತೆ. ಅವನು ಮಾಡ್ತಾ ಇರ್ತಕ್ಕಂಥದ್ದು ಮೋಸ. ನೀವು ನೋಡಿದ್ದೆಲ್ಲ, ಬೆರಗುಗೊಳಿಸಿದ್ದೆಲ್ಲ ಸುಳ್ಳು. ಹಸಿ ಸತ್ಯ ಈ ಕಣ್ಣಿಗೆ ಕಂಡಾಗ ಅವನು ಜಾದೂಗಾರು ಅಲ್ಲ, ಅವನೊಬ್ಬ ಮೋಸಗಾರ. ಅವನು ಮಾಡಿದ್ದೆಲ್ಲ ಮೋಸ. ನಮಗೆ ನಯವಂಚನೆ ಮಾಡಿರ್ತಕ್ಕಂಥದ್ದು, ನಮ್ಮ ತುತ್ತು ಅನ್ನಕ್ಕೆ ಮಣ್ಣು ಹಾಕಿರ್ತಕ್ಕಂಥದ್ದು, ನಮ್ಮ ಮಕ್ಕಳು ಭವಿಷ್ಯಕ್ಕೆ ಕಲ್ಲು ಹಾಕಿರ್ತಕ್ಕಂಥದ್ದು, ತಾಯಂದ್ರ ಬದುಕಿಗೆ ಕಲ್ಲು ಹಾಕಿರ್ತಕ್ಕಂಥದ್ದು ಎಲ್ಲದೂ ಗೊತ್ತಾದಾಗ ಜಾದೂಗಾರನ ನಾಟಕ ಬಯಲಾದಾಗ ಅದೊಂದು ನಯವಂಚಕ ಪರಿಸ್ಥಿತಿ, ಅಥವಾ ಆ ಒಂದು ಪರಿಸ್ಥಿತಿ ಒಳಗಡೆ ಈ ಜನ ಬದುಕಿದ್ರು ಅನ್ನುವಂಥ ಸತ್ಯ ಕಾಶ್ಮೀರದಿಂದ ಕನ್ಯಾಕುಮಾರಿಯ ಪ್ರತಿಯೊಬ್ಬ ನಾಗರಿಕನಿಗೆ, ಈ ದೇಶದ ನಾಗರಿಕನಿಗೆ ಗೊತ್ತಾಗಿದೆ. ನೀವು ಏನು ಮೋದಿ ಮ್ಯಾಜಿಕ್ಕು ಅಥವಾ ಮೋದಿ ಹವಾ ಅಥವಾ ಈ ಟಿವಿಯರ್ ಇದಾರಲ್ಲ, ಭಾಳ ಮುಖ್ಯವಾಗಿ ಟಿವಿಯರು, ನ್ಯೂಸ್ ಚಾನಲರು, ರಣಬೇಟೆಗಾರ, ಬಾಹುಬಲಿ, ಸಿಂಹ, ಧೀರ, ವೀರ, ಅಯ್ಯೋ ಏನೇನೋ. ಆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಕೋವಿಡ್ನ ಓಡಿಸ್ತಾರೆ, ಹಿಮ್ಮೆಡ್ತಾರೆ. ಕೋವಿಡ್ ಅನ್ನೋದೊಂದು ಕಾಯಿಲೆ. ಮೋದಿ ದೇಶದ ಪ್ರಧಾನಿ, ಮೋದಿ ಡಾಕ್ಟ್ರ? ಮೋದಿಯವರು ಈ ದೇಶದ ಪ್ರಧಾನಿ ಅಷ್ಟೇ. ಪ್ರಧಾನಿಯಾಗಿರ್ತಕ್ಕಂಥ ಹಿಂದಿರ್ತಕ್ಕಂಥವ್ರು ಅಥವಾ ಈಗಿರ್ತಕ್ಕಂಥವ್ರು, ಅವರ ಒಂದು ಉದ್ದೇಶ ಈ ರಾಷ್ಟ್ರದ ಪ್ರಜೆಗಳ ಒಂದು ಬದುಕನ್ನು ಕಟ್ಕೊಡುವಂಥದ್ದು ಅಲ್ವಾ? ಆಯಿತು, ಜಾದೂಗಾರಂದೊಂದು ಚಿಕ್ಕ ಕತೆ ಹೇಳ್ತೀನಿ. ಜಾದೂಗಾರ ಏನು ಹೇಳಿದರು ಅಂದರೆ, ಮೆಜಿಷಿಯನ್ ನರೇಂದ್ರ ಮೋದಿಯವರು ಜನಗಳ ಮನಸ್ಸಿಗೆ ಒಂಥರ ಮೋಡಿ ಮಾಡಿದವರಲ್ವಾ. 6 ತಿಂಗಳು ಕಾಣಿಸ್ಕೊಳ್ಳಿಲ್ಲ ಕೋವಿಡ್ ಬಂದಾಗ. ಕೋವಿಡ್ನ ರತ್ನ ಗಂಬಳಿ ಹಾಕಿ ವೆಲ್ಕಮ್ ಯಾವ ಥರ ಮಾಡ್ತಾರೆ ಅಂದರೆ, ಗುಜರಾತಲ್ಲಿ ಮೊಟೇರೋ ಸ್ಟೇಡಿಯಂ ಅಂತ, ಮೊಟೇರೋ ಈಗ ಹೆಸರನ್ನ ಬದಲಾಯಿಸ್ಕೊಂಡು ಇವ್ರದ್ದು ಇಟ್ಕೊಂಡಾರೆ, ಅದು ಕಾಂಗ್ರೆಸ್ ಮಾಡಿದ ಹಿಂದೆ. ಅಲ್ಲಿ ಹೌಡಿ ಮೋದಿ ಅಂತ ಒಂದು ಕಾರ್ಯಕ್ರಮ ನಡೀತದೆ. ಲಕ್ಷಾಂತರ ಜನ ಈ ದೇಶದೊಳಗಡೆ ಬರ್ತಾರೆ, ಕೊರೋನಾ ಹೊತ್ಕೊಂಡ್ಬರ್ತಾರೆ. ಆ ಹೌಡಿ ಮೋದಿ ಕಾರ್ಯಕ್ರಮದ ಮೂಲಕ ಈ ದೇಶದ ಪ್ರತಿಯೊಬ್ಬರಿಗೂ ಕೋವಿಡ್ ಕಾಯಿಲೆಯನ್ನು ಹಂಚುವಂಥ ಕೆಲಸ ಮಾಡಿ, ಹೊರದೇಶದಿಂದ ಬರುವಂಥ ವಿಮಾನಗಳನ್ನೆಲ್ಲ ದೇಶದೊಳಗಡೆ ಬಿಟ್ಕೊಂಡು ಅಲ್ಲಿ ಯಾವುದೇ ಕ್ವಾರಂಟೈನ್ ಮಾಡ್ದೇನೆ
ಡೆಲ್ಲಿಯಿಂದ ಬಂದರ ಹಳ್ಳಿ ತನಕನೂ ಕೊರೋನಾ ಹೊತ್ಕೊಂಡ್ಬಂದರು. ಸಾಹೇಬರು, ಮೋದಿ ಸಾಹೇಬರು, ಐ ಮೀನ್ ಜಾದೂಗಾರರು, ಮೋಡಿಗಾರರು 6 ತಿಂಗಳು ಮನೆ ಒಳಗಡೆ ಕೂತ್ಕೊಂಡ್ರು. ಆಮೇಲೆ ಒಂದಿನ 8 ಗಂಟೆಗೆ ಬಂದರು. ಮೇರಾ ಪ್ಯಾರ ದೇಶವಾಸಿಯೋ, ದೀಪ ಹಚ್ಚಿ, ಶಂಖ ಊದಿ, ಚಪ್ಪಾಳೆ ತಟ್ಟಿ, ಜಾಗ್ಟೆ ಹೊಡೀರಿ. ಇನ್ನು ಮೋದಿಯ ಅಂದು ಭಕ್ತರು ಕೇಳ್ಬೇಕಾ? ಚಪ್ಪಾಳೆ ಹೊಡೀರಿ ಅಂತಂದರೆ ಮನೆ ಒಳಗಡೆ ಇರ್ತಕ್ಕಂಥ ಈ ದೊಡ್ಡ ದೊಡ್ಡ ಪ್ಲೇಟ್ಗಳು, ಡ್ರಮ್ಗಳು, ಚೊಂಬ್ಗಳು ಎಲ್ಲ ತಗೊಂಡು ರಪ್ಪ 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 ಅಂತ ಹೊಡ್ಕೊಂಡ್ರು. ಅವ್ರ ಪಾಪ ದೀಪ ಹಚ್ಚಿ ಅಂದರೆ ಊರುದ್ದ ಆವಾಗ ಲಾಕ್ಡೌನ್ ಇದ್ದಾಗ ರೋಡ್ ಒಳಗಡೆ ಬಂದು ಏನು ಬೆಂಕಿ ಹಚ್ಚಿದ್ದೇನು, ಆ ಕೈಯಲ್ಲಿ ಏನೇನೋ ಬಾಂಬ್ಗಳನ್ನ ಇಟ್ಕೊಂಡು ಅದಕ್ಕೆ ಬೆಂಕಿ ಹಚ್ಕೊಂಡು ಓಡೋಡೋದ್ರು. ಆಯಿತಾ? ಶಂಖ ಊದಿ ಅಂತಂದರೆ ಬಾಯಿ ಬಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಈ ಶಂಖ ಊದೋದು ಯಾವಾಗ? ವೈಕುಂಠ ಸಮಾರಾಧನೆ ಅಂತ ಹೇಳ್ತಾರೆ ಅಲ್ವಾ? ಜಾಗ್ಟೆ ತಟ್ಟೋದು ಯಾವಾಗ? ಆ ಸಮಾರಾಧನೆಗಳ ಸಂದರ್ಭದಲ್ಲಿ. ಈ ಮನುಷ್ಯ ಬದುಕಿರ್ಬೇಕಾದ್ರೆ ತಿಥಿ ಮಾಡಿದಂಥ ಒಂದು ಸ್ಕೀಮ್ ಅಂತಂದರೆ ಕೋವಿಡ್ ಸಂದರ್ಭದಲ್ಲಿ ಒಂದು ವೈಜ್ಞಾನಿಕ ರೀತಿಯಾದಂತಹ ಪರಿಹಾರವನ್ನು ಕೊಡದೇನೆ ಈ ಮೌಢ್ಯದ ಒಳಗಡೆ ಕರ್ಕೊಂಡೋಗಿ ದೇಶದ 49 ಲಕ್ಷ ಜನ ಇವತ್ತು ಸತ್ತೋದ್ರಲ್ಲ. ಇದೇನಾ ಜಾದೂಗಾರರು ಮಾಡಿದ್ದು? ಇದೇನಾ ಮೋಡಿಗಾರರು ಮಾಡಿರ್ತಕ್ಕಂಥದ್ದು? ಇವ್ರ ಮಾತನ್ನು ಕೇಳಿ ವೈಜ್ಞಾನಿಕ ಪದ್ಧತಿನ ಬಿಟ್ಟು ಈ ಒಂದು ಮೌಢ್ಯ ಪದ್ಧತಿಗಳಿಗೆ ಹೋಗಿ ಜನ ಹೋದ್ರಲ್ಲ. ಯಾರೆಲ್ಲ ನರೇಂದ್ರ ಮೋದಿಯವ್ರಿಗೆ ಓಟ್ ಹಾಕಿದ್ರು ಅದರಲ್ಲೇ 3% ಹೋಗ್ಬಿಟ್ರಲ್ಲ. ಉತ್ತರ ಯಾರು ಕೊಡ್ತಾರೆ? ನಮ್ಮ ಬಂಧುಗಳು, ಸುತ್ತ ಇದ್ದವರು, ಅಣ್ಣ ತಮ್ಮದಿರು, ನಮ್ಮ ಅಕ್ಕಪಕ್ಕ ಇದ್ದ ಮನೆಯವರು ಚೆನ್ನಾಗಿದ್ದವ್ರು ಮಾರನೇ ದಿನ ಫೋಟೋ ಆಗೋದ್ರಲ್ಲ. ನಿಮಗೆ ಚಿಕ್ಕ ಉದಾಹರಣೆ ಯಾವುದು? ಅಷ್ಟು ಬಿನ್ಸಿದ್ರಲ್ಲ, ಅಷ್ಟು ನೀವು ಜನಗಳಿಗೆ ಹೇಳ್ತಾ ಹೋದ್ರಲ್ಲ, ಅಷ್ಟು ಕನಸುಗಳನ್ನ ಕಟ್ತಾ ಹೋದ್ರಲ್ಲ. ಖಂಡಿತ ನಿಜ, ನೀವು ಹೇಳಿದ್ದಕ್ಕೆ ಬರ್ತೀನಿ. 13ರಲ್ಲಿ ಆಡಿರ್ತಕ್ಕಂಥ ಭಾಷಣಗಳನ್ನ ಜನ ನಂಬಿ 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 ಅಂಧಭಕ್ತಿ ಅನ್ನೋದಕ್ಕಿಂತ ಪದ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಈ ರಾಷ್ಟ್ರನ ಏನೋ ಮಾಡ್ತೀನಿ, ಕುಟುಂಬ ರಾಜಕೀಯದಿಂದ ಮುಕ್ತಿ ಮಾಡ್ತೀನಿ, ಈ ರಾಷ್ಟ್ರ 2020 ಬಂದಿದ್ದೀವ ಇನ್ನು? ಅವ್ರು 47 ಹೇಳ್ತಿದ್ದಾರಲ್ವ, 20 ಅಂತ ಹೇಳಿದ್ರು ತಾನೇ? 20 ಮಿಷನ್ 20 ಮಿಷನ್ ಏನಾಯಿತು? 20 ದಾಟಿದ್ವಲ್ಲ, 24ಕ್ಕೆ ಬಂದ್ವಲ್ಲ. ಇವಾಗ ಏನು ಹೇಳ್ತಾರೆ? ಅವತ್ತಿನ ಕಾಲದ ಸುಳ್ಳು ಭಾಷಣಗಳು, ಮೋಸದ ನಯವಂಚಕ ನುಡಿಗಳು ಜನ ನಂಬಿದ್ರು. ಸರ್ವೇ ಸಾಮಾನ್ಯ ಜನ ಬದಲಾವಣೆ ಬಯಸುವಂಥದ್ದು ಸಹಜ. ಆಯ್ತು, ಅವ್ರನ್ನ ಅಧಿಕಾರಕ್ಕೆ ತಗೊಂಬಂದು ಏನು ಮಾಡಿದ್ರು? ಕಪ್ಪೋಣ ತರ್ತೀವಿ ಅಂದರು, ತಂದ್ರ. ನೋಟ್ ಬ್ಯಾನ್ ಮಾಡಿದ್ರಲ್ಲ, ಜನರ ಬದುಕನ್ನ ಏನೋ ಕಪ್ಪೋಣ ಅದರಿಂದ ಜನರೇಟ್ ಆಗಿದ್ದು ಎಲ್ಲೆಲ್ಲೂ ಮುಚ್ಚಿಟ್ಟಿದ್ದು. ರೀ, ನಮ್ಮ ತಾಯಂದ್ರು ಕುಡಿಕೆಗಳಲ್ಲಿ ಕೂಡ ಇಡ್ತಿದ್ರು ರೀ, ಟ್ರಂಕಲ್ಲಿ ಬಚ್ಚಿಡ್ತಾ ಇದ್ರು. ಖರ್ಚಿನ ಕಾಸು, ಮದುವೆ ಮಾಡಬೇಕು, ಮಕ್ಳಿಗೆ ಬಟ್ಟೆ ತಗೊಡ್ಬೇಕು, ಸ್ಕೂಲಿಗೆ ಫೀಸ್ ಕಟ್ಟಬೇಕು ಅಂತೆಲ್ಲ ಸಂಧಿ ಗೊಂದಿಲೆಲ್ಲ ಮುಚ್ಚಿಟ್ಟಂಥ ದುಡ್ಡನ್ನೆಲ್ಲ ತಗೊಂಬಂದು ಬ್ಯಾಂಕ್ ಖಾತೆಗಳಿಗೆ ಹಾಕ್ಸಿದ್ರಲ್ಲ. ಆಯಿತು, ಎಷ್ಟು ಕಪ್ಪೋಣ ಬಂತು? ನೋಟ್ ಪ್ರಿಂಟ್ ಮಾಡಿದ್ರಲ್ಲ, ನೋಟ್ ಪ್ರಿಂಟ್ ಮಾಡಿದ್ದು ದುಡ್ಡು ಯಾರು ಕೊಡ್ತಾರೆ? ನಮ್ಮದೇ ತೆರಿಗೆ ಹಣ ಅಲ್ವಾ? ಜನ ಆ ನೋಟ್ ಬ್ಯಾನ್ ಆದಾಗ ಅವ್ರ ಬಿಸ್ನೆಸ್ಗಳು ಹಳ್ಳ ಹತ್ತೋಯ್ತು, ಫ್ಯಾಕ್ಟ್ರಿಗಳು ಮುಚ್ಚೋಯ್ತು, ಉದ್ಯೋಗಗಳು ಕಟ್ತಾ ಆಯಿತು. ಆ ಯೋಜನೆಯಿಂದ ಯಾರ ಬದುಕೇನಾಯಿತು ಅಲ್ವಾ? ಸ್ವಚ್ಛ ಭಾರತ್ ಮಾಡ್ತೀವಿ ಅಂದ್ರಲ್ವಾ? ಇಲ್ಲ, ಕರ್ಕೊಂಡು ಹೋಗ್ತೀನಿ ಬನ್ನಿ, ನಿಮ್ಮ ಆಫೀಸಿಂದ ಚೂರು ಮುಂದೆನೇ ಕರ್ಕೊಂಡು ಹೋಗ್ತೀನಿ. ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ಗಲೀಜಿರ್ತದೆ ಮತ್ತಿನ್ನೊಂದು ಪ್ರತಿಯೊಂದು ನಿಮಗೆ ತೋರಿಸೋದಕ್ಕೆ ಹೋಗ್ತೀನಿ. ಸ್ವಚ್ಛ ಭಾರತ್ ಅಂತಂದ್ರೆ ಉದಾಹರಣೆ, ನಿಮ್ಗೊಂದು ಚಿಕ್ಕ ಉದಾಹರಣೆ. ಕಾಂಗ್ರೆಸ್ಸು ಆಯ್ತಪ್ಪ, ನೀವೇನು ಪ್ರಾಮಿಸ್ ಮಾಡಿದ್ರಿ, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರಾ ಅಂತ ಕೇಳಿದರೆ, ನಮ್ಮ ದೇಶದಲ್ಲಿ ನಮ್ಮ ಹಿಂದಿನ ಪ್ರಧಾನಿಗಳು ಈ ದೇಶದಲ್ಲಿ ಪೋಲಿಯೋ ಅಂತ ಒಂದು ಕಾಯಿಲೆ ಇತ್ತು, ಪೋಲಿಯೋ ಲಸಿಕೆ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಇವತ್ತು ಮುಂದುವರ್ಕೊಂಡ್ಬರ್ತಾ ಇದೆ. ಭಾರತ ಪೋಲಿಯೋ ಮುಕ್ತ ಆಗಿದೆಯಲ್ವಾ? ಆಗಿದೆಯಾ ಇಲ್ವಾ? ಸ್ವಚ್ಛ ಭಾರತ್ ಅಂದರೆ ಕನ್ಯಾಕುಮಾರಿ ಟು ಕಾಶ್ಮೀರ ಸ್ವಚ್ಛ ಇರಬೇಕಲ್ವ? ಗಂಗೆ ನಮಾಮಿ ಮಾಡ್ತೀವಂದ್ರಲ್ವ? ಬನ್ನಿ ಗಂಗೆ ಗೊಬ್ಬರನ. ಗಂಗೆ ಏನಾಗಿದೆ? ಸೊ ಇಷ್ಟೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇಡೀ ಹಲವಷ್ಟು ಮಾಧ್ಯಮಗಳು, ರಾಜಕೀಯ ನಾಯಕರು ಕೂಡ ಇಡೀ ಪ್ರಪಂಚವೇ ಕೊಂಡಾಡುವಂತಹ ಮೋದಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಸೊ ಮೋದಿ ರಾಷ್ಟ್ರ ನಾಯಕರು, ವಿಶ್ವಗುರು ಅನ್ನುವಂತಹ ಬಿರುದುಗಳನ್ನು ಕೂಡ ಕೊಡ್ತಾರೆ. ಸೊ ಇಡೀ ವಿಶ್ವದಾದ್ಯಂತ ಅವ್ರ ಬಗ್ಗೆ ಮೆಚ್ಚುಗೆ ಮಾತಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸು ಇದನ್ನು ಇದು ಅಲ್ಲ ಅನ್ನುವಂಥದ್ದನ್ನು ಯಾವ ರೀತಿ ನೀವು ಒಂದು ಬಿಂಬಿಸ್ತೀರಾ? ಯಾವ ರೀತಿ ಇದು ಸುಳ್ಳು ಅನ್ನುವಂಥದ್ದನ್ನು ಯಾವ ರೀತಿ ಹೇಳ್ತೀರಾ? ಹಾಗಾದರೆ ಬೀಂಗ್ ಎ ಕಾಂಗ್ರೆಸ್ ಮ್ಯಾನ್, ಕಾಂಗ್ರೆಸ್ ನನಗೆ ಒಂದು ಕಲ್ಚರ್ ಕಲಿಸ್ಕೊಟ್ಟಿದೆ.
ಈ ದೇಶದ ಪ್ರಧಾನಿಯವರಿಗೆ ಐ ಆಲ್ವೇಸ್ ರೆಸ್ಪೆಕ್ಟ್, ಆ ಹುದ್ದೆಗೆ ಗೌರವ ಕೊಡ್ತೀನಿ. ಆದರೆ ಈ ಬಿ ಜೆ ಪಿನವರು ಅಂಧಭಕ್ತರು ಹಿಂದಿನ ಪ್ರಧಾನಿಗಳಿಗೆ ಅಥವಾ ಕುಟುಂಬದವರಿಗೆ ಆಡಿರ್ತಕ್ಕಂಥ ಮಾತುಗಳನ್ನ ನೀವು ನೆನೆಸ್ಕೊಳ್ಳಿ. ಆಯಿತು, ನಿಮಗೂ ಒಂದು ಸ್ವಲ್ಪ ಕೇಳಬೇಕಾದ್ರೆ ಯೋಚನೆ ಮಾಡಲೇಬೇಕಿತ್ತು. 2014ರಿಂದ ಭಾರತ ಅಲ್ಲ, 2014 ಮೇಲೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ, 2014 ಮೇಲೆ ಈ ದೇಶಕ್ಕೆ ಸಂವಿಧಾನ ಬಂದಿಲ್ಲ. ಮೋದಿ ಬಂದ ಮೇಲೆ ಈ ಉದಾಹರಣೆ ಯಾವುದು, ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಿಂದ ರೈಲು ಓಡಾಡೋದಾಗಲಿ, ಮೆಜೆಸ್ಟಿಕ್ಕಿಂದ ಬಸ್ ಹೋಗೋದಾಗಲಿ, ಅಥವಾ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ವಿಮಾನ ಹಾರೋದಾಗಲಿ, ಅಥವಾ ಪೋಸ್ಟ್ ಮ್ಯಾನ್ ಬಂದ್ಬಿಟ್ಟು ಮನೆಗೆ ಪೋಸ್ಟ್ ಕಾರ್ಡ್ ಕೊಡೋದಾಗಲಿ, ಅಥವಾ ಟೀಚರ್ಗಳು ಬಂದು ಪಾಠ ಮಾಡೋದಾಗಲಿ, ಅಥವಾ ಯೂನಿವರ್ಸಿಟಿ ಸ್ಥಾಪನೆ 2014ರಿಂದ ಅಲ್ಲ. ಕಾಂಗ್ರೆಸ್ ಅಡಿಪಾಯ ಹಾಕಿ ಬಿಲ್ಡಿಂಗ್ ಕಟ್ಟಿ RCC ಮಾಡಿ ಮನೆ ಒಳಗಡೆ ಎಲ್ಲ ಟೈಲ್ಸ್ ಹಾಕಿ ಲೈಟ್ ಎಲ್ಲ ಹಾಕಿ ಕಿಚನ್ ರೆಡಿ ಮಾಡಿ ದೇವ್ರ ಕೊಣೆ ಮಾಡಿ ಎಲ್ಲದು ಅಡಿಗೆ ಮಾಡಿ ಬಡಿಸಿ ಎಲ್ಲ ಮಾಡಬೇಕಾದ್ರೆ ಆ ಮನೆ ಒಳಗಡೆ ಅಂದರೆ ನಿಮಗೊಂದು ಒಂಟೆ ಕತೆ ಹೇಳ್ತೀನಿ. ಯಜಮಾನ ಡೇರೆ ಒಳಗಡೆ ಮಲಗಿರ್ತಾರಂತೆ, ಈ ಒಂಟೆ ಸ್ವಲ್ಪ ತಲೆನ ಒಳಗಡೆ ಹಾಕುತ್ತಂತೆ, ಆಮೇಲೆ ಇನ್ನೊಂಚೂರು ಒಳಗಡೆ ಬರುತ್ತಂತೆ, ಆಮೇಲೆ ಏನು ಮಾಡುತ್ತಂತೆ, ಆ ಕಡೆಯಿಂದ ಯಜಮಾನನೇ ಓದ್ಬಿಟ್ಟು ಒಳಗಡೆ ತಾನೋಗಿ ಸೇರ್ಕೊಂಡ್ಬಿಡುತ್ತಂತೆ. ಕತೆ ಇದು ಉದಾಹರಣೆ. ಕಟ್ಟಿರ್ತಕ್ಕಂಥದ್ದು ಈ ದೇಶವನ್ನ, ಈ ದೇಶದ ಕಟ್ಟ ಕಡೆಯ ನಾಗರಿಕನಿಂದ ಹಿಡಿದು ಆಳುವ ಸರ್ಕಾರಗಳ ಸಮೇತ ಈ ದೇಶವನ್ನ ಕಟ್ಟಿದ್ದಾರೆ. ಆ ಕಟ್ಟಿರ್ತಕ್ಕಂಥ ಮನೆಯೊಳಗಡೆ ಬಂದಿದ್ದಾರೆ ಹೊರತು ಅಲ್ಲೇನೋ ನಾನು ಆಲ್ಟ್ರೇಷನ್ಗಳು ಮಾಡ್ತೀನಿ, ವಾಸ್ತು ಬದಲಾವಣೆ ಮಾಡ್ತೀನಿ, ಇನ್ನೊಂದೇನೋ ಮಾಡ್ತೀನಿ ಅಂತ ಹೇಳಿದ್ರು ಹೊರತು ಮನೆನ ಡ್ಯಾಮೇಜ್ ಮಾಡಿದ್ದಾರೆ. ಯಾವ ಆಧಾರದಲ್ಲಿ ಡ್ಯಾಮೇಜ್ ಮಾಡಿದ್ದಾರೆ ಅಂತೀರಿ ಸರ್? ಅಲ್ಲಿಗೆ ಎಕ್ಸಾಂಪಲ್ ನಿಮಗೆ ನಾನು ಚಿಕ್ಕ ಉದಾಹರಣೆ ಕೊಡ್ತಾ ಹೋದೆ ನೋಡಿ. ಅವರ ಸಂಸದರು ಮೊನ್ನೆ ಯಾರೋ ಒಬ್ಳು ಗುಜರಾತಲ್ಲಿ, ಇನ್ನು ಅನಂತ್ ಕುಮಾರ್ ಹೆಗಡೆ ಅಂತ ಇದ್ದ. ನಮಗೆ ಏನೋ ಬೈಬಲ್ಲು, ಭಗವದ್ಗೀತೆ, ಕುರಾನ್ ಯಾವ ರೀತಿ ಧರ್ಮ ಗ್ರಂಥ ಅಲ್ವಾ, ಮನುಷ್ಯನ ಜೀವನಕ್ಕೆ, ಬದುಕಿಗೆ, ಭವಿಷ್ಯಕ್ಕೆ ಸಂವಿಧಾನ ಪವಿತ್ರ ಗ್ರಂಥ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವ ಮೆಚ್ಚುವಂಥ ಸರ್ವಶ್ರೇಷ್ಠ ಸಂವಿಧಾನವನ್ನು ಈ ಭಾರತಕ್ಕೆ ಕೊಟ್ಟರಲ್ಲ, ಅನುಭವದ ಆಧಾರದ ಮೇಲೆ, ಜ್ಞಾನದ ಆಧಾರದ ಮೇಲೆ, ಜನರ ಬದುಕು ಯಾವ ರೀತಿ ಅನ್ನೋದ್ರ ಆಧಾರದ ಮೇಲೆ ಆ ಒಂದು ಪವಿತ್ರವಾದಂಥ ಸಂವಿಧಾನ ಕೊಟ್ಟರಲ್ಲ, ಬದಲಾವಣೆ ಮಾಡ್ತೀನಿ ಅಂತ ಹೇಳೋ ಮಟ್ಟಕ್ಕೆ ಅವರಿಗೆ ಧೈರ್ಯ ಕೊಟ್ಟಿರೋದು ಯಾರು? ಸಂಸದರು ತಾನೇ ಒಬ್ಬ ಪ್ರಧಾನಿಯನ್ನು ಆಯ್ಕೆ ಮಾಡುವಂಥದ್ದು. ಆ ಸಂಸದರುಗಳ ಅವರ ಪಕ್ಷದವರೇ ಆಡ್ತಾರಲ್ವ. ಸಾಧ್ಯ ಇದೆಯಾ? ಈ ದೇಶದ ಸಂವಿಧಾನವನ್ನ ಆ ನಾಲ್ಗೆ ಹರಿಬಿಟ್ಟಾಗ ಅವತ್ತೇ ಅವ್ರನ್ನ ಉಚ್ಚಾಟನೆ ಮಾಡಬೇಕಿತ್ತು, ಮಾಡಲಿಲ್ಲ. ಆಯಿತು, ನೀವು ಕೇಳಿದ್ರಿ ಯಾವ ರೀತಿ ಅಂತ. ಸರ್ ಉದಾಹರಣೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕೇಳಿದ್ರಲ್ಲ, GST. ಇತ್ತೀಚೆಗೆ ಮಾತು ಬರ್ತಾ ಇದೆ. ಇತ್ತೀಚೆಗಲ್ಲ ಸರ್, ಇತ್ತು. ತೆರಿಗೆ ಸಂಗ್ರಹ ಒಂದು ಸರ್ಕಾರಗಳು ನಡೀಬೇಕಂತಂದ್ರೆ ಜನರಿಂದ ತೆರಿಗೆ ಪಡೆಯುವಂಥದ್ದು ಸಹಜ ಮತ್ತು ಜನರಿಗೆ ಕೊಡುವಂಥದ್ದು ಸಹಜ. ಕುಡಿಯೋ ಮಜ್ಜಿಗೆಗೆ, ತಿನ್ನೋ ಅನ್ನಕ್ಕೂ ಟ್ಯಾಕ್ಸ್. ಕುಡಿಯೋ ಮಜ್ಜಿಗೆಗೆ, ತಿನ್ನೋ ಅನ್ನಕ್ಕೆ 18% ಟ್ಯಾಕ್ಸ್. 18% ಟ್ಯಾಕ್ಸ್. ಮತ್ತು ಇನ್ನೊಂದು ಏನಕ್ಕೆ ಅಂದರೆ, ಈ ಕಾಂಗ್ರೆಸ್ನವರು ಆಡಳಿತ ಮಾಡಿ ಪ್ರತಿಯೊಂದನ್ನು ನೀವು ನೋಡ್ತಾ ಹೋದರೆ ನಮಗೆ ಒಂದು ವಿ ಗಾಟ್ ಎಕ್ಸ್ಪೀರಿಯನ್ಸ್. ಒಂದು ಗೃಹಿಣಿ, ಒಂದು ಹೆಣ್ಮಗಳು, ನಿಮ್ಗೆ ಉದಾಹರಣೆ ಕೊಡ್ತೀನಿ. ಅವಳು ಪುಟ್ಟು ಮಗುವಾಗಿ ಹುಡ್ತಾಳೆ, ಬೆಳೀತಾ ಮಗಳಾಗಿ ಬೆಳೆದು ಅದಾದಮೇಲೆ ಅವ್ರ ತಾಯಿಯಿಂದ ಬದುಕನ್ನು ಕಲಿತಾ ಹೋಗ್ತಾಳೆ, ಶಿಕ್ಷಣ ಪಡಿತಾಳೆ, ಉದ್ಯೋಗಕ್ಕೆ ಹೋಗ್ತಾಳೆ. ತದನಂತರ ಆಕೆ ಒಂದು ಮನೆಗೆ ಮದುವೆ ಆಗಿ ಒಂದು ಗೃಹಿಣಿಯಾಗಿ ಹೋಗ್ತಾಳೆ. ಮುಂದೊಂದು ದಿನ ಆಕೆ ಯಜಮಾನಿಯಾಗಿ ಪರಿವರ್ತಿಸಿ ಆಕೆ ಗಂಡನ್ನ, ಮಕ್ಕಳನ್ನ, ಇಡೀ ಕುಟುಂಬವನ್ನ ಜವಾಬ್ದಾರಿಯಾಗಿ ನಿಭಾಯಿಸುವಂತಹ ಒಂದು ಗುಣವನ್ನ ಅಳವಡಿಸ್ಕೊಳ್ತಾಳೆ. ಇದೇನಂತಂದ್ರೆ ಅನುಭವ ಅಂತಾರೆ. ಆ ಪುಟ್ಟು ಮಗುವಿಂದ ಹಿಡಿದು ಇಲ್ಲಿ ತನಕ ಬರುವಂಥದ್ದು ಅನುಭವ. ಯಾವುದೋ ಗುಜರಾತಲ್ಲಿ ಮಾಡೆಲ್ ಅಂತ ಹೇಳ್ತಿದ್ರು. ಆಯ್ತು ಸರ್, ನೀವು ಗುಜರಾತ್ ಹೋಗಿದ್ದೀರಾ? ಇಲ್ಲ, ಹೋಗಿಲ್ಲ. ಹಳ್ಳ ಹಿಡ್ದಿರೋ ರೋಡ್ಗಳು, ವಾಟ್ಸಪ್ ಯೂನಿವರ್ಸಿಟಿಲಿ ಬಂದಂತಹ ಗುಜರಾತ್ಗಳನ್ನು ನೋಡಿ ನಾನು ಹೋಗಿದ್ದೀನಿ ಸರ್. ಐ ಸ್ಪೀಕ್ ಆಲ್ವೇಸ್ ಫ್ಯಾಕ್ಟ್. ನಮ್ದು KSRTC ಬಸ್ ನೋಡಿದ್ದಿಲ್ಲ, ಇಂಡಿಯಾಕ್ಕೆ ನಂಬರ್ 1. ಗುಜರಾತ್ GSRTC ಅಂತ ಇದೆ. ತುಕ್ಕಿಡ್ದಿರೋ ತಗಡಿರ್ತಕ್ಕಂಥ ತಿಗಣೆಗಳು ತುಂಬ್ಕೊಂಡಿರ್ತಕ್ಕಂಥ ಬಸ್ಸು. ಉದಾಹರಣೆ, ಒಂದು ಬಸ್ಸು
ಅಲ್ಯಾರೋ ವಜ್ರದ ವ್ಯಾಪಾರಿಗಳು, ಪೆಟ್ರೋಲಿಯಂ ವ್ಯಾಪಾರಿಗಳು ಅವ್ರು ಶ್ರೀಮಂತರಷ್ಟೇನೆ. ಇನ್ನು ಅಲ್ಲಿನ ಬುಡಕಟ್ಟು ಜನಗಳ ಬದುಕು, ದಲಿತರ ಬದುಕು, ಯುವಕರ ಬದುಕು, ವಿದ್ಯಾರ್ಥಿಗಳ ಬದುಕು ಯಾವ ಥರ ಆಗಿದೆ ಅಂತಂದರೆ ನೀವು ಹೋಗಿ ರಿಯಾಲಿಟಿ ನೋಡಿ. ಎಸ್, ವಿ ಆರ್ ಪ್ರೌಡ್ ಬೀಯಿಂಗ್ ಎ ಕನ್ನಡಿಗ. ನಾನು ಕನ್ನಡಿಗ ಅಂತ ಹೆಮ್ಮೆ ಪಡ್ತೀನಿ, ನನ್ನ ರಾಜ್ಯದ ಬಗ್ಗೆ ಹೆಮ್ಮೆ ಪಡ್ತೀನಿ. ನಮ್ಮ ರಾಜ್ಯ ಚಾಮರಾಜನಗರದಿಂದ ಬೀದರ್ ತನಕ ಸದೃಢವಾಗಿದೆ, ಸುಂದರವಾಗಿದೆ, ಎಲ್ಲರ ಬದುಕು ಅದ್ಭುತವಾಗಿದೆ. ಗುಜರಾತಿಗೆ ನಾವು ಹೋಲಿಸ್ಕೊಂಡ್ರೆ 100ಕ್ಕೆ ನಾವು ಗುಜರಾತಿಗೆ ಕೊಡೋದು ಬರೀ 10 ಮಾರ್ಕು. ಕರ್ನಾಟಕ 90 ಪಟ್ಟು ಮುಂದುವರೆದಿದೆ. ಅದು ನರೇಂದ್ರ ಮೋದಿಯವರ ಮಾಡೆಲ್. ಆಯ್ತು, ಅವರು ಪ್ರಧಾನಿಯಾಗಿ ಅವ್ರ ವೈಫಲ್ಯ ಹೆಂಗೆ ಅಂತ ನೀವು ಕೇಳ್ತೀರ ಅಲ್ವಾ? ನಾನು ನಿಮಗೆ ಹೇಳಿದೆ, ಒಂದು GST, ಇನ್ನೊಂದು ಉದ್ಯೋಗ ಕೊಡ್ತೀನಿ ಅಂದರು. ಆಯಿತಾ, 2 ಕೋಟಿ ಬೇಡ ಸರ್, ವರ್ಷಕ್ಕೆ 2 ಕೋಟಿ ಹೇಳಿದ್ದು, 10 ವರ್ಷದಲ್ಲಿ 2 ಕೋಟಿ. ಹಾಗಾದರೆ ಈ ಅವಧಿಯಲ್ಲಿ ಅವರು ಉದ್ಯೋಗ ಸೃಷ್ಟಿಯನ್ನು ಮಾಡಲೇ ಇಲ್ಲ ಅನ್ನೋಂಥದ್ದು ನಿಮ್ಮ ಆರೋಪನ? ಖಂಡಿತವಾಗ್ಲೂ 100%. ದೇ ಆರ್ ನಾಟ್ ಕ್ರಿಯೇಟೆಡ್ ಈವನ್. ಸರ್, ಉದ್ಯೋಗ ಇರೋ ಉದ್ಯೋಗನೂ ಕಳ್ಕೊಂಡ್ರಲ್ಲ ಸರ್. ನಿಮಗೆ ಅಂಕಿಅಂಶ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಬರ್ತೀನಿ, ನಾನು ತಗೊಂಬರ್ತೀನಿ. ಲಾಕ್ಡೌನ್ ಅಂತ ಮಾಡಿದ್ರಲ್ಲ, ಈ GST ಅಂತ ಮಾಡಿದ್ರಲ್ಲ, ನೋಟ್ ಬ್ಯಾನ್ ಅಂತ ಮಾಡಿದ್ರಲ್ಲ, ಸಾವಿರಾರು ಕಂಪ್ನಿಗಳು ಮುಚ್ಚೋದು. ಕಂಪ್ನಿಗಳು ಮುಚ್ಚೋದ್ರೆ ಬರೀ ಫ್ರಂಟ್ ಡೋರ್ ಅಷ್ಟೇ ಹಾಕಲ್ಲ, ಅದ್ರ ಒಳಗಡೆ ಇರೋಂಥ ಲಕ್ಷಾಂತರ ಉದ್ಯೋಗಿಗಳು ನಿರುದ್ಯೋಗಿಗಳಾಗಿ ಪರಿವರ್ತನೆ. ಅದೇ ಮ್ಯಾಜಿಕ್ ಅಂತ ಹೇಳಿದ್ದು ನಾನು. ಉದ್ಯೋಗ ಇದ್ದವರು ನಿರುದ್ಯೋಗಿಗಳದು ಮ್ಯಾಜಿಕ್, ದುಡ್ಡಿದ್ದವರು ಖಾಲಿ ಜಾಬ್ ಮಾಡ್ಕೊಳ್ಳೋದು ಮ್ಯಾಜಿಕ್, ಹೊಟ್ಟೆ ತುಂಬ ತಿಂತಿದ್ದವರು ಹೊಟ್ಟೆ ಖಾಲಿ ಮಾಡ್ಕೊಳ್ಳೋದು ಮೋದಿ ಮ್ಯಾಜಿಕ್ ಅದು. ಆಯಿತಾ? ಸರಿ, ಇವತ್ತು ಚುನಾವಣೆ ಬಂದಿದೆಯಲ್ಲ, BJPಯವರಾಗಲಿ, ಸಂಘ್ ಪರಿವಾರದವರಾಗಲಿ, ಅಂಧಭಕ್ತರಾಗಲಿ ಹೇಳಿ, ನಾವು ಇಂತಿಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ, ಇಂಥ ನುಡಿಗಳನ್ನ ಆಡಿದ್ವಿ, ಅದರಲ್ಲಿ ಇಷ್ಟು ಮಾಡಿದ್ದೀವಿ, ಇದು ನಮ್ಮ ಪ್ರಣಾಳಿಕೆ, ಆ ಪ್ರಣಾಳಿಕೆ ಪೂರ್ಣಗೊಳಿಸಿದೀವಿ ಅಂತ. ಸಿಂಗಲ್, ಐ ಆಮ್ ಟೆಲ್ಲಿಂಗ್ ಯು, ಸಿಂಗಲ್ ಒಂದು ಉದಾಹರಣೆ ಕೊಡುವಂತಹ ಅರ್ಹತೆ ಅವ್ರಿಗಿಲ್ಲ. ಕಾರಣ ಅವ್ರು ಏನು ಮಾಡಿಲ್ಲ, ಇದ್ದಿದ್ದನ್ನ ನಾಶ ಮಾಡ್ತಾ ಹೋದ್ರು. ಕಳೆದ ಬಾರಿ ಆಯಿತು ಸರ್, ನನಗೆ ಒಂದು ಜನರಲ್ ನ್ಯಾಯ ಬೇಕು ಸರ್. ಒಂದು ಭಾಷಣ ಮಾಡೋರು, ಚೀನಾ ಜಿನ್ಪಿಂಗ್ ಅಂತ ಅಲ್ಲಿ ಪ್ರಧಾನಿನ ಅಧ್ಯಕ್ಷ ಇದ್ದಾನೆ. ಚುನಾವಣಾ 13ರಲ್ಲಿ ಹೇಳಿದರು, ಲವ್ ಲೆಟರ್ ಲಿಖನ ಬಂದ್ ಕರೋ, ಉಸಿ ಕೋ ಉಸಿ ಭಾಷಾ ಮೇ ಸಮಜ್ ಕರೋ ಅಂತ ಏನೋ ಹೇಳಿದ್ರು. ಅಂದ್ರೆ ನೀನು ಪ್ರೀತಿಯ ಪತ್ರವನ್ನ ಬರೆಯೋದನ್ನ ಬಿಟ್ಬಿಡು, ಅವರಿಗೆ ಅವ್ರದ್ದೇ ಭಾಷೆನಲ್ಲಿ ಪಾಠ ಮಾಡ್ಬೇಕಂತ ಇವ್ರು ಹೇಳಿದ್ರು. ವೆಲ್, ಇನ್ನೊಂದು ಹೇಳಿದ್ರು, ಹೇಳ್ತೀನಿ ಅದಕ್ಕೆ. ಇನ್ನೊಂದು ಹೇಳಿದ್ರು, ನಾನೇನಾದ್ರೂ ಈ ದೇಶದ ಪ್ರಧಾನಿ ಆದ್ರೆ ಒಂದು ತಲೆಗೆ 1 ಸಿರ್ಕೋ 10 ಸಿರ್ ಲೇಕೆ ಅವಂಗ ಅಂತಾನು ಹೇಳಿದ್ರು. ಪಾಕಿಸ್ತಾನದ ಕುರಿತಾಗಿ ಕರೀದನೆ ಇದ್ರು. ನವಾಜ್ ಶರೀಫನ್ ಮಗಳು ಮದುವೆಗೆ ಹೋಗಿ ಯಾರು ಸರ್ ಬಂದಿದ್ದು? ಯಾರು ಬಂದಿದ್ದು? ಇವತ್ತು ಮಾತಿದ್ದೀರ ಶತ್ರು ದೇಶದ ಹೆಸರು ತಾಳ್ತಾರಲ್ಲ, ಇಟ್ ಈಸ್ ಮೈ ಓಪನ್ ಚಾಲೆಂಜ್. ಹಿಂದಿನ ಯಾವೊಬ್ಬ ಪ್ರಧಾನಿ ಆ ಶತ್ರು ದೇಶಕ್ಕೆ ಹೋಗಿದ್ದು ಒಂದು ಚಿಕ್ಕ ಉದಾಹರಣೆ ತೋರಿಸಿ. ಒಬ್ರು, ಐದರ್ ಮನಮೋಹನ್ ಸಿಂಗ್ ಆಗಿರ್ಬೋದು, PV ನರಸಿಂಹರಾಯರಾಗಿರ್ಬೋದು, ಅಥವಾ ಇಂದಿರಾ ಗಾಂಧಿ ಅವರಾಗಿರ್ಬೋದು, ಆ ದೇಶನ ಕತ್ತರು ಸಾಕಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ. ಕೆಳಕ್ಕೆ ಬಂದವ್ರಿಗೆ ಲಾಹೋರ್ ತನಕ ನುಗ್గు ಹೊಡೆದು 99,000 ಆ ಶತ್ರು ದೇಶದ ಸೈನಿಕರು ಮಂಡಿಯವರು ನಮ್ಮ ದೇಶ ಸೈನಿಕರು ಮುಂದೆ ಕೂತ್ಕೊಂಡ್ರು. 25,000 ಜನರು ಕೈಕಾಲು ಕತ್ತರು ಸಾಕಿದ್ರು, ಶೂಟ್ ಮಾಡಿದ್ರು ನಮ್ಮ ಸೈನಿಕರು. 9,000 ಜನರು ಹತ್ಯೆ ಮಾಡಿದ್ರು. ದಟ್ ಈಸ್ ದ ಹಿಸ್ಟ್ರಿ ಆಫ್ ಅವರ್ ಕಾಂಗ್ರೆಸ್ ಪಾರ್ಟಿ. ಸ್ನೇಹದ ಹೆಸರಲ್ಲಿ ಬಸ್ ಬಿಟ್ಟವರಲ್ಲ ನಾವು, ಸ್ನೇಹದ ಹೆಸರಲ್ಲಿ ರೈಲ್ ಬಿಟ್ಟವರಲ್ಲ ನಾವು. ಯಾವುದು ಕಂದಾರ್ ವಿಮಾನ ಅಪಹರಣ ಆದಾಗ ಇವತ್ತು ಯಾರು ಜೇಮ್ಸ್ ಬಾಂಡ್ ಅಂತ ಹೆಸರು ತಾಂಡಿದ್ದಾರೆ ಮಿಸ್ಟರ್ ಅಜಿತ್ ದೇವಲ್ಲು, ಅವತ್ತಿನ ದಿನ ಆ ಉಗ್ರಗಾಮಿಗಳನ್ನ ತಾಂಡೋಗಿ ಬಿಟ್ಟು ಬಂದ ಇತಿಹಾಸ ನಮಗಿಲ್ಲ. ವಿ ಆರ್ ಪ್ರೌಡ್ ಇಂಡಿಯನ್ಸ್ ಬಿಕಾಸ್ ನಮಗೆ ಗೊತ್ತಿದೆ ನಮ್ಮ ದೇಶನ ಯಾವ ರೀತಿ ಕಾಪಾಡಬೇಕು, ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ಸೈನಿಕರಿಗೆ ಯಾವ ರೀತಿ ಗೌರವಗಳನ್ನ ಕೊಡ್ಬೇಕಂತ. ಸೈನಿಕರನ್ನ ಇಟ್ಕೊಂಡು ಸೈನ್ಯದ ಹೆಸರಿನಲ್ಲಿ ಯಾವುದೇ ಹಿಂದಿನ ಪ್ರಧಾನಿಗಳು ವೋಟ್ ಬ್ಯಾಂಕ್ ಮಾಡಿರಲಿಲ್ಲ, ಚುನಾವಣಾ ಪ್ರಚಾರಗಳಿಗೆ ಬಳಸ್ಕೊಂಡಿರಲಿಲ್ಲ. ಏನ್ ಮಾಡಿದ್ರು? ಯಾವ ರೀತಿ ಬಂತು? ಗೋವಾದಿಂದ 2 ಬಾಟ್ಲು ಬೀರ್ ತರೋದಕ್ಕೆ ಸಾಧ್ಯನೇ ಇಲ್ಲ ರೀ.
ನಾನೇ ಮೊನ್ನೆ ಹೋದಾಗ ನಮ್ದು ಗಾಡಿ ನಾನು ಬೀರ್ಗೀರು ಏನೂ ಇರಲಿಲ್ಲ, ಅಡ್ಡ ಹಾಕೊಂಡ್ಬಿಟ್ಟು ಅಡಿಲಿ ಕೆಳಗೆ ಮೇಲೆ ಎಲ್ಲ ಕಡೆ ಚೆಕ್ ಮಾಡಿ ನೋಡ್ತಾರೆ. ಓ ಏನೂ ಇಲ್ಲ ಅಪ್ಪ ಜಾಯಿಯೇ ಸರ್ ಅಂತಾರೆ. ಕನ್ನಡ ಗಾಡಿಗೆ ಬಂದಾಗ ಓ ಏನೂ ಇಲ್ಲ ಹೋಗಿ ಸರ್ ಅಂತ ಹೇಳ್ತಾರೆ. 2 ಬಾಟ್ಲು ಬೀರಿಗೆ ಅಷ್ಟೊಂದು ಸೆಕ್ಯೂರಿಟಿ ಇರಬೇಕಾದ್ರೆ 350 kg RDX ಹೆಂಗ್ ಬಂತು ಈ ದೇಶದೊಳಗಡೆ? ಅದು ಚುನಾವಣಾ ಸಮೀಪದಲ್ಲಿ ಆ ಒಂದು ರಸ್ತೆನಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಯಾವ ರೀತಿ ಆಯಿತು? ಅದಾದ್ಮೇಲೆ 44 ಜನ ನನ್ನ ದೇಶದ ಹೆಮ್ಮೆಯ ಸೈನಿಕರ ಹತ್ಯೆ ಆದ್ಮೇಲೆ ಅಣ್ಣವರು ಮ್ಯಾನ್ ವರ್ಸಸ್ ವೈಲ್ಡ್ ವರ್ಸಸ್ ಮ್ಯಾನ ಶೂಟಿಂಗ್ ಅಲ್ಲಿ ಇದ್ರು, ವಿಷಯ ಗೊತ್ತಿದೆ, ಬರಲಿಲ್ಲ ಅವರು. ಅದಾದ್ಮೇಲೆ ಝಾನ್ಸಿಗೆ ಹೋಗ್ತಾರೆ ಚುನಾವಣಾ ಪ್ರಚಾರಕ್ಕೆ, ಒಂದೇ ಮಾತ್ರ ರೈಲ್ನ ಉದ್ಘಾಟನೆ ಮಾಡೋದಕ್ಕೆ. ತದನಂತರ ಬರ್ತಾರೆ 48 hours ನಮ್ಮ ಕರ್ನಾಟಕದ ಯೋಧನೂ ಇದ್ರು ಅವತ್ತು ಹುತಾತ್ಮರಾದವರಲ್ಲಿ. ಆಮೇಲೆ ಬಂದು ನಮ್ಮ ಸೈನಿಕರನ್ನ ಕಳಿಸ್ಕೊಡುವಂಥ ಕತೆ ಆಗ್ತದೆ. ಅದಾದ್ಮೇಲೆ ಬಾಲಾಕೋಟ್ ಮೇಲೆ ದಾಳಿ ಅಂತ ಹೇಳ್ತಾರೆ. ರಾಜನಾಥ್ ಸಿಂಗ್ 300 ಜನ ಸಾಯಿಸಿದೀವಿ ಅಂತಾರೆ. ಇನ್ನೊಂದು ಕಡೆ ಇದು ಅಮಿತ್ ಶಾ 700 ಅಂತಾರೆ. ಶೋಭಾ ಕರ್ಲಾಜೆ 1000 ಗೊತ್ತಲ್ಲ ಕಿರ್ಚೋದು. ಬಾಯಿ ಬಂದು ಯಡಿಯೂರಪ್ಪ ನಮಗೆ ಬಹಳ ಹೆಲ್ಪ್ ಆಯ್ತು ರೀ, ಹುತಾತ್ಮ ನಮ್ಮನ್ನ ಕಾಯೋರು ರೀ, ನಮ್ಮ ದೇಶ ಕಾಯೋರು. ಅವ್ರ ನೆತ್ರನ್ನ ಈ ಥರ ಚುನಾವಣಾ ಪ್ರಚಾರಕ್ಕೆ ಬಳಸ್ಕೊಂಡ್ರು. ಕಳೆದ ಬಾರಿನೂ ಈ ಜನ ಆ ಬಾಲಾಕೋಟ್ ಕತೆ ಹೇಳಿದ ಮೇಲೆ, ಚುನಾವಣೆ ಮುಗಿದ ಮೇಲೆ 3 ಸೈನ್ಯದ ಮುಖ್ಯಸ್ಥರು ಬಂದು ಹೇಳ್ತಾರೆ, ಹೌದು ನಾವು ಬಾಂಬ್ ಹಾಕಿದ್ವಿ, ಡ್ರೈ ಏರಿಯಾಕ್ಕೆ ಹಾಕಿದ್ವಿ, ಅಲ್ಲಿ ಯಾವುದೇ ಪ್ರಾಣಹಾನಿಗಳ ಆಗಿಲ್ಲ ಅಂತೇಳಿ ಹೇಳ್ತಾರೆ. ಚುನಾವಣೆ ಮುಗಿದ ನಂತರ ಸರಿ ಏಕ್ ಸಿರ್ಕೋ 10 ಸಿರ್ ಏನಾಯ್ತು ಹಾಕಿದ್ರೆ? 44 ಜನರಿಗೆ 440 ಜನರನ್ನ ಹೊಡೆಯುವಂತ ಶಕ್ತಿ ನಮ್ಮ ದೇಶದ ಸೈನಿಕರಿಗಿದೆಯಲ್ಲ, ಮುಕ್ತ ಅವಕಾಶ ಯಾಕೆ ಕೊಡ್ಲಿಲ್ಲ? ದೇಶ ಅಲ್ಲ. ಚೀನಾ ದಿನೊಂದು ಹೇಳಿದ್ನಲ್ಲ, ಏನೋ ಪ್ರೇಮ ಪತ್ರ ಬರೆಯೋದು ಬಿಡಿ ಅಂತ, ಅವನ್ನ ಕರ್ಕೊಬಂದು ಇಲ್ಲಿ ತಮಿಳ್ನಾಡು ರಾಮರಾಜ್ ಪಂಚೆ ಹಾಕಿಸ್ಕೊಂಡ್ಬಿಟ್ಟು ಏನು ಸುತ್ತಾಡಿದ್ದು, ಎಳ್ನೀರು ಕುಡಿಸಿದ್ದು, ಉಯ್ಯಾಲೆ ತೂಗಿಸಿದ್ದು. ಅಲ್ಲಿ ಲದಾಖಲ್ಲಿ ಇವಾಗ ಸತ್ಯಾಗ್ರಹ ನಡೀತಾ ಇದೆ ಗೊತ್ತಾ? ನಮ್ಮ ಭೂಮಿನ, ನಮ್ಮ ಜನ್ಮಭೂಮಿನ ಆಕ್ರಮಣ ಮಾಡ್ತಾ ಇದ್ದಾರೆ. ಯಾರು ಮೋದಿ ಜೊತೆ ಎಳ್ನೀರು ಕುಡಿದ್ರಲ್ಲ, ಯಾರು ರಾಮರಾಜ್ ಪಂಚ ಹಾಕೊಂಡ್ರಲ್ಲ, ಯಾರು ಇವರು ಉಯ್ಯಾಲಲ್ಲಿ ತೂಗಿದ್ರಲ್ಲ, ಆ ದೇಶದವ್ರು ನಮ್ಮ ದೇಶದೊಳಗಡೆ ಬಂದು ಇವತ್ತು ಲದಾಖನ್ನು ಆಕ್ರಮಿಸ್ಕೊಳ್ತಾ ಇದ್ದಾರೆ. 1000 ಚದರ ಕಿಲೋಮೀಟರ್ ದೇಶದೊಳಗಡೆ ನುಗ್ಗಿ ಅವ್ರದ್ದೇ ಕಾಲೋನಿಯನ್ನು ಮಾಡ್ಕೊಂಡಿದ್ದಾರೆ. ಅರುಣಾಚಲ ಪ್ರದೇಶ. ಏನು ಉತ್ತರ ಕೊಡ್ತಾರೆ ಇವರು? ಏನು ಉತ್ತರ ಕೊಟ್ಟಿದ್ದಾರೆ? ನಮ್ಮ ಹಿಂದಿನ ಯಾವ ಪ್ರಧಾನಿಗಳು ಆ ಥರ ಎಳ್ನೀರು ಕುಡಿಯೋದು, ಉಯ್ಯಾಲೆ ತೂಗೋದು ಅಥವಾ ರಾಮರಾಜ್ ಪಂಚ ಹಾಕೊಂಡ್ಬಿಟ್ಟು ಈ ನಾಟಕಗಳು ಮಾಡಿರಲಿಲ್ಲ. ಹಾಗಾದರೆ ಈ ಸರ್ಕಾರದ ಬಹುತೇಕ ವೈಫಲ್ಯಗಳನ್ನು ನೀವು ಹೇಳ್ತಾ ಇದ್ದೀರಿ. ಹಾಗಾದರೆ ಈ ಚುನಾವಣೆ ವಿಚಾರಕ್ಕೆ ಬಂದಾಗ, ಈ ಚುನಾವಣೆಯಲ್ಲಿ ಅವರು 400 ಸೀಟ್ಗಳನ್ನು ಪಡಿತೀವಿ ನಾವು ಅಂತ ಒಂದು ಸರ್ವೆ ಇದು ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಸರ್ವೆನಲ್ಲಿ 400 ಸೀಟ್ಗಳನ್ನು ನಾವು ಪಡಿತೀವಿ ಅನ್ನುವಂತಹ ಟಾರ್ಗೆಟನ್ನು ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ. ಸೊ ಈ 400 ಸೀಟು ಅಂತ ಬಂದಾಗ ಕಳೆದ ಬಾರಿ ಕೂಡ 400 ಸೀಟಿನ ಇದರಲ್ಲಿ ಅವರು ಬಂದಿದ್ರು. ಈ ಸರಿನೂ ನಾವು ಆ ಸೀಟುಗಳನ್ನು ಉಳಿಸ್ಕೊಂತೀವಿ, ಅದಕ್ಕಿಂತ ಜಾಸ್ತಿ ಇದು ಮಾಡ್ತೀವಿ ಅಂತಲೇ ಹೇಳ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನೀವು ಒಪ್ಕೊಂತೀರಿ? ಹಾಗಾದರೆ ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ನವ್ರಿಗೆ ಏನು ಸ್ಟ್ರಾಟಜಿ ಮಾಡಿದ್ದಾರೆ ಅಂತ ನೋಡಿ. ಹೇಳುವಂಥವ್ರು ಅವ್ರಿಗೆ ಗೊತ್ತು, ನಾವು ಜನರನ್ನ ಮಗ ಮಾಡ್ತಿದ್ದೀವಿ, ಜನಗಳಿಗೆ ಸುಳ್ಳು ಹೇಳ್ತಿದ್ದೀವಿ, ನಮ್ಮ ಯೋಗ್ಯತೆ ಏನು ಅನ್ನೋದನ್ನ. ಉದಾಹರಣೆ ಕರ್ನಾಟಕದ ಚುನಾವಣೆನೋ ತೆಲಂಗಾಣ ಚುನಾವಣೆನ ನೋಡಿ ಆಯ್ತಾ? ಇವರಿಗೆ ಅಂತ 400 ಸೀಟಲ್ಲ, 400 ಸೀಟ್ ಬೇಜಾನ್ ಮಾತಾಡೋರು, ಹಾರಾಡೋರು, ಕಿರ್ಚಾಡೋರು ಸುಮಾರು ಜನರಿಗೆ ಇಲ್ಲಿ ಟಿಕೆಟ್ ಯಾಕೆ ಕೊಡಲಿಲ್ಲ? 400ರಲ್ಲಿ ಕರ್ನಾಟಕದ 14 ಜನನೂ ಸೇರಬೇಕಿತ್ತಲ್ಲ, ಏನೂ ಕೊಡಲಿಲ್ಲ. ಬೆಳಗಾಮಲ್ಲಿ ಕೊಡಲಿಲ್ಲ, ಹಾವೇರಿನಲ್ಲಿ ಕೊಡಲಿಲ್ಲ, ಕೊಪ್ಪಳದಲ್ಲಿ ಕೊಡಲಿಲ್ಲ, ಚಿಕ್ಕಮಂಗ್ಳೂರಿಂದ ಕಿಕ್ಔಟು ಉತ್ತರಕ್ಕೆ ಬಂದು ಇಲ್ಲೇನೋ ಕಿರ್ಚಕ್ಕೆ ಬಂದಿದ್ರು. ಇಲ್ಲೆಲ್ಲ ಉತ್ತರದಲ್ಲಿ ಅಲ್ಲ, ಇಲ್ಲಿ ಯಾವುದೋ ಒಂದು ಗಲಾಟೆ ಆದಾಗ ಬೆಂಗಳೂರಿಗೆ ಬಂದ ತಕ್ಷಣನೇ ರಾಮೇಶ್ವರಂ ಕೆಫೆ, ರಾಮೇಶ್ವರಂ ಅಲ್ಲ, ಅದಾದ್ಮೇಲೆ ಇನ್ನೊಂದು ಯಾವುದೋ ಸಿಟಿನಲ್ಲಿ ಯಾವುದೋ ಒಂದು ಚಿಕ್ಕಪೇಟೆಯಲ್ಲೋ ಎಲ್ಲೋ ಒಂದು ಇದಾಯ್ತು, ಇಶ್ಯೂ ಆಯ್ತು, ಯಾವುದೋ ಮೊಬೈಲ್ ಅಂಗಡಿ ಇಶ್ಯೂ. ಅಲ್ಲಿಗೆ ಹಾರ್ಕೊಂಡ್ ಬಂದಾಯ್ತು ಆ ಅಮ್ಮ. ಆದ್ರೆ ಬೆಂಗಳೂರು ಜನ ಪ್ರಬುದ್ಧರಿದ್ದಾರೆ ಅಲ್ವಾ? ಸ್ವತಃ ಉದಯಗೌಡರಾಚಾರ್ ಅವರೇ ಇಲ್ಲಿ ಆ ಥರದ್ದೇನು ನಡೆದಿಲ್ಲ ಅನ್ನೋದು. ಆ ಬಿಜೆಪಿಯ ಮಾಜಿ ಅಧ್ಯಕ್ಷರು, ಅವರಿಗೆ ಟಿಕೆಟ್ ಇಲ್ಲ. ಈಗೆಲ್ಲ ಮುಖಗಳ ಇವೆಲ್ಲ. ಐ ಟೆಲ್ ಯು, ಇಟ್ಸ್ ಮೈ ಚಾಲೆಂಜ್. ಬಿಜೆಪಿ ಇಟ್ ವಿಲ್ ನಾಟ್ ಕ್ರಾಸ್ ಮೋರ್ ದೆನ್ 200.
ಹಾಗಾದ್ರೆ ನೀವು ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೀರಿ. Simple, ಇಲ್ಲಿ 200 ಸೀಟ್ಗಳನ್ನ ದಾಟಿ ಹೋಗಲ್ಲ ಅಂತಿದ್ದೀರಿ. ಹಾಗಾದ್ರೆ ಅವ್ರು 400 ಸೀಟಿನ ಒಂದು ಕಥೆಯನ್ನ ಯಾಕೆ ಕಟ್ಕೊಡ್ತಾ ಇದ್ದಾರೆ? ಎಲ್ಲ ರಾಷ್ಟ್ರದ ಜನತೆ ಮುಂದೆ ನಾವು 400 ಸೀಟ್ಗಳನ್ನೇ ಪಡಿತೀವಿ ಅನ್ನೋಂಥದ್ದನ್ನು ಒತ್ತಿ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಅದನ್ನ ಕಾಂಗ್ರೆಸ್ನವ್ರು ಒಪ್ಕೊಂತೀರಾ ಅಥವಾ ಅದು ಕೌಂಟ್ರಿಗೆ ಹ್ಯಾಕ್ ಕೊಡ್ತೀರಿ ನೀವು ಅಂತ? ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಈಗ ಎಷ್ಟು ಸೀಟ್ ಇದೆ ಸರ್? ಈಗ MP ಎಷ್ಟಿದೆ? ಒಂದು DK ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದ ಈಗ ಓಕೆ. ಇದೇ ಕರ್ನಾಟಕದಲ್ಲಿ 4ನೇ ತಾರೀಕು ಚುನಾವಣೆ ರಿಸಲ್ಟ್ ಬಂದಾದ್ಮೇಲೆ ನಾನು ಹೇಳ್ತೀನಿ 22 ಜನ ಕಾಂಗ್ರೆಸ್ನ ಸಂಸದರು ಕರ್ನಾಟಕದಲ್ಲಿ ಇರ್ತಾರೆ. 1ರಿಂದ 22 ಅಲ್ವಾ? ಕೇರಳ ಬಿಜೆಪಿಗೆ 0, ತಮಿಳ್ನಾಡು ಬಿಜೆಪಿಗೆ 0, ತೆಲಂಗಾಣ ಬಿಜೆಪಿಗೆ 0. ಆಯ್ತಾ? ಸರಿ, ಇಷ್ಟು ನೋಡಿದರೆ ಅವ್ರಿಗೆ ಹಬ್ಬ ಅಂತಂದರೆ ಒಂದು 6 ಸೀಟ್ ಬಂತು. ನಾನು ಹೇಳಿದ 4 ರಾಜ್ಯದಿಂದ, ದಕ್ಷಿಣದ 4 ರಾಜ್ಯದಿಂದ 5ರಿಂದ 6 ಸೀಟು ಗೊತ್ತಾಯ್ತಾ? ಅಲ್ಲಿ ಕೇರಳದಲ್ಲಿ 19 ಏನೋ ಇದೆ, ತಮಿಳ್ನಾಡಲ್ಲಿ 38 ಏನೋ ಇದೆ, ನಮ್ಮ ಇದರಲ್ಲಿ 28 ಇದೆ. ಕೌಂಟ್ ಮಾಡಿ ಎಷ್ಟು ಸೀಟ್ಗಳಾಗ್ತವೆ ಅಂತ. ಹೌದು. ಹಿಮಾಚಲ ಹೇಳ್ತೀನಿ ನಿಮಗೆ. ಹಿಮಾಚಲ 4 ಸೀಟ್ ಇದ್ದಾವೆ ಒಟ್ಟು. ಅದರಲ್ಲಿ 3 ನಾವು ಗೆಲ್ತೀವಿ. ತಲೆಯಲ್ಲಿ ಅವ್ರಿಗೆ ಸಿಕ್ಕಿದ್ದು 1. ಕನ್ಯಾಕುಮಾರಿ ಅಂದರೆ ತಮಿಳ್ನಾಡು ತನಕ, ತಮಿಳ್ನಾಡಲ್ಲಿ ಅವರಿಗೆ 0, ಕಾಶ್ಮೀರದಲ್ಲಿ 1. ಅರ್ಥ ಆಯ್ತಲ್ಲ? ದಿಸ್ ಇಸ್ ದ ಸಿಂಪಲ್ ಲಾಜಿಕ್. ಅವ್ರು 100ಕ್ಕೆ 100 200 ಸೀಟ್ ಕ್ರಾಸ್ ಆಗಲ್ಲ. ಬಟ್ ಆ 200 ಮುಟ್ಟಕ್ಕೂ ಯಾವ ರೀತಿ ಹಿಂದಿನ ಘಟನಾವಳಿ ನಾನು ನಿಮಗೆ ಹೇಳಿದೆ, ಆ ರೀತಿಯಾದಂಥದ್ದು ಘಟನೆನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡಬಹುದು. ನಾವು ಇನ್ನು ಚುನಾವಣೆ ಮುಗಿಯಕ್ಕೆ ಇನ್ನು ಸುಮಾರು ಟೈಮ್ ಉಂಟು. ಗಿಮಿಕ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಯಾಕೆಂದ್ರೆ ಕೇರಳದಲ್ಲಿ 770 kg ಸ್ಫೋಟಕ ಸಿಕ್ಕಾಕೊಂಡಿದೆ, ಪತ್ತೆ ಆಗಿದೆ. ಅರ್ಥ ಆಗ್ತಿದೆಯಲ್ಲ? ಬಿಜೆಪಿ ಅವರ ಮನೆಯಲ್ಲೇ ಮತದಾರ ಈ ಬಾರಿ ಯಾಕೆಂತಂದ್ರೆ ನಿಮ್ಮ ಚಾನಲ್ನಿಂದ ಎಷ್ಟೋ ಜನ ನೋಡ್ತಾ ಇರ್ತಾರೆ. ನೀವು ಬಿಜೆಪಿ ವೋಟ್ ಕೇಳೋದಕ್ಕೆ ಬಂದಾಗ ನೀವು ಮಾಡಬೇಕಾಗಿರೋ ಪ್ರಶ್ನೆ, ದೇವ್ರ ನಾವು ಪೂಜೆ ಮಾಡ್ತೀವಿ, ದೇವರಿಂದ ನಮ್ಗೆ ಆತ್ಮತೃಪ್ತಿ ಅಷ್ಟೇ. ಹೊಟ್ಟೆಗೆ ತೃಪ್ತಿ ಬೇಕಲ್ಲ, ಬುದ್ಧಿಗೆ ತೃಪ್ತಿ ಬೇಕಲ್ಲ, ಬದುಕಿಗೆ ತೃಪ್ತಿ ಬೇಕಲ್ಲ. ಅನ್ನ ತಿನ್ನೋ ಕೆಲಸ ಏನು ಮಾಡಿದ್ದೀರ? ನೀವು ಒಂದು ಹಿಡಿ ಅಕ್ಕಿ ಕೊಟ್ರಲ್ಲ, ಒಂದು ಹಿಡಿ ಅಕ್ಕಿನಲ್ಲಿ ಒಂದೊತ್ತಿನ ಒಬ್ಬನ ಊಟ ಆಗಲ್ಲ. ಮಂತ್ರಾಕ್ಷತೆ ಅಂತ ಹೇಳ್ಬಿಟ್ಟು ಕೊಟ್ರಲ್ಲ, ಅದನ್ನ ಬೇಯಿಸಿ ತಿಂತೀವಿ ಅಂತಂದ್ರೆ ಒಪ್ಪತ್ತಿನ ಊಟ ಆಗಲ್ಲ. 5 kg ಅಕ್ಕಿ ಕೇಳಿದ್ವಲ್ಲ ಕನ್ನಡಿಗರು, ಆ ಅಕ್ಕಿ ಕೊಟ್ರ ನೀವು? ಉದ್ಯೋಗ ಕೇಳಿದ್ವಲ್ಲ, ಉದ್ಯೋಗ ಕೊಟ್ರ? ನಮ್ಮ ಅಪ್ಪ ಸರ್ಕಾರಿ ಸಂಸ್ಥೆನಲ್ಲಿ ಕೆಲಸ ಮಾಡ್ತಿದ್ದ, ಅವ್ರಿಗೆ ಪೆನ್ಷನ್ ಎಲ್ಲ ಬರ್ತಾ ಇತ್ತಲ್ಲ, ಅದನ್ನ ನೀವು ಯಾಕೆ ಪ್ರೈವೇಟ್ನವ್ರಿಗೆ ಮಾರಿದ್ರಿ? ಸೊ ಒಂದೊಂದೇ ಪ್ರಶ್ನೆಗಳು. ವಿದ್ಯಾರ್ಥಿದು ಸ್ಕಾಲರ್ಶಿಪ್ ಯಾಕೆ ಕಟ್ ಮಾಡಿದ್ರಿ? ಆ ಪ್ರಶ್ನೆಗಳನ್ನ ಮತದಾರ ಪ್ರಭು ಮನೆಗಳ ಬಾಗಿಲಿಗೆ ಹೋದಾಗ ಕೇಳಿದ್ರಾಯ್ತು. ಆಯ್ತು, ಭ್ರಮಾಲೋಕ, ಕನಸಿನ ಲೋಕ. ಮೊನ್ನೆ ಬಿಜೆಪಿಯವರು ಟ್ವೀಟ್ ಮಾಡಿದ್ದಾರೆ, ಜನ್ಧನ್ ಯೋಜನೆ ಯಾರ ಮನೆಗೆ ಎಷ್ಟು ಅಕೌಂಟ್ ಬಂದೈತೆ? ಬಿಜೆಪಿ ಟ್ವೀಟು. ಮೇಕ್ ಇನ್ ಇಂಡಿಯಾ, ಏನು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟು? ಯು ಜಸ್ಟ್ ಶೋ ಮಿ. ಮೇಡ್ ಇನ್ ಇಂಡಿಯಾ ಅಂತ ಕಾಂಗ್ರೆಸ್ ಮಾಡಿತ್ತು. ನಾವು ಯಾವುದೇ ಒಂದು ಪೆನ್ ತಗೊಂಡ್ರು ಆಯ್ತು, ಒಂದು ಸೂಜಿ ತಗೊಂಡ್ರು ಆಯ್ತು, ಏರೋಪ್ಲೇನ್ ತಗೊಂಡ್ರು ಆಯ್ತು, ಮೇಡ್ ಇನ್ ಇಂಡಿಯಾ ಹಾಡೇ ಬಂದಿತ್ತು. ಇವರು ಅದನ್ನು ಹೆಸರು ಚೇಂಜ್ ಮಾಡಿದ್ರಲ್ಲ, ಯಾವ ಪ್ರಾಡಕ್ಟ್ ಇವರು ಮಾಡಿದ್ದಾರೆ? ಸ್ವಚ್ಛ ಭಾರತ್, ನಾನು ಆಗಲೇ ಹೇಳಿದೆ, ಇದು ಬಿಜೆಪಿ, ದಿಸ್ ಇಸ್ ದ ಬಿಜೆಪಿ ಟ್ವೀಟ್. ಸ್ವಚ್ಛ ಭಾರತ್ ಮಿಷನ್, ಗಂಗೆ ನಮಾಮಿ, ಸ್ಮಾರ್ಟ್ ಸಿಟಿ, ತುಮಕೂರು, ನಾನಲ್ಲೇ ಇದ್ದಿದ್ದು, ಧೂಳು ಹಿಡಿದೋಗಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಏನಾಗಿದೆ? ಸ್ಮಾರ್ಟ್ ಸಿಟಿ ಅಂದರೆ ಅದೊಂದು ಕನಸಿನ ನಗರ ಆಗಿರ್ಬೇಕಲ್ವಾ? ಆ ಊರು ಹಂಗೆ ಇದೆ, ಆ ರಸ್ತೆಗಳು ಹಂಗೆ ಇದ್ದಾವೆ, ಆ ಡ್ರೈನೇಜ್ಗಳು ಹಂಗೆ ಇದ್ದಾವೆ. ಆಗಿಲ್ಲ. ಸ್ಕಿಲ್ ಇಂಡಿಯಾ, ಕೌಶಲ್ಯ ಎಲ್ಲಿ ಕೊಡ್ತಾ ಇದ್ದಾರೆ? ಎಲ್ಲೆಲ್ಲಿ ಟ್ರೈನಿಂಗ್ ಆಗಿದೆ? ಇಲ್ಲ. ಇನ್ನು ಸುಮಾರು ಉದ್ದ ಹಾಕಿದ್ದಾರೆ ಡಿಜಿಟಲ್ ಇಂಡಿಯಾ ಅಂತೆ. ಬೇಟಿ ಪಡಾವೋ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೆ. ಮಣಿಪುರದ ಘಟನೆ, ಹಸ್ರತ್ ಉನ್ನಾವ ಘಟನೆ, ಯಾಕೆ ಮಣಿಪುರಕ್ಕೆ ಹೋಗಲಿಲ್ಲ? ಮಹಿಳೆಯರನ್ನ ಬೆತ್ತಲೆ ಓಡಾಡಿಸಿದ್ರಲ್ಲ, ಅದನ್ನ ಬೇಟಿ ಬಚಾವೋ ಅಂತಂದ್ರೆ ಹೆಣ್ಮಕ್ಳು ರೆಸಿಡೆನ್ಸ್ಗಳೆಲ್ಲ
ಅಳ್ತಾ ಕೂತ್ಕೊಂಡ್ರಲ್ಲ ಬ್ರಿಜ್ಭೂಷಣ್ ವಿರುದ್ಧ. ಆಮೇಲೆ ಅಷ್ಟು ದೂರದಲ್ಲಿ ಹೋಗೋದಕ್ಕಿಂತ ಬಿಜೆಪಿಯ ನಾಯಕರೇ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಈಗ ಹೆಣ್ಮಕ್ಳಿಗೆ ಸ್ಯಾನಿಟರಿ ಪ್ಯಾಡ್ ವಿಚಾರವಾಗಿ ಸ್ಯಾನಿಟರಿ ಪ್ಯಾಡಿಗೆ ಕೂಡ ಟ್ಯಾಕ್ಸ್ ಹಾಕ್ತಾರೆ ಅನ್ನೋಂತಹ ಬಹಳಷ್ಟು ಆರೋಪಗಳು ಕೇಳಿಬರುತ್ತೆ. ಸೊ ಬೇಸಿಕ್ ನೀಡ್ಸ್ ಕೊಡೋದು ಆ ವಿಚಾರದಲ್ಲಿ ಅವ್ರ ಸಿಡಿಗಳದ್ದು ಉದ್ದಕ್ಕೆ ಹೆಸರು ಹೇಳಕ್ ಹೋದ್ರೆ 25 ಜನ ಅವ್ರೆ. ಸ್ಟೇ ತಂದಿರೆಲ್ಲ ತಗೊಂಡ್ರೆ ಅವ್ರಿಗೆಲ್ಲ ನಿಜವಾಗ್ಲೂ ಬಿಟ್ಬಿಡಿ ಅದ್ ನಲ್ಲಿಗೆ. ಬಟ್ ಎನಿವೆ, ಹಾಗಾದ್ರೆ ಈಗ 400 ಸೀಟ್ಗಳ ಇದು ದೇ ವಿಲ್ ನಾಟ್ ಕ್ರಾಸ್ 200. 200ಕ್ಕಿಂತ ಜಾಸ್ತಿ ಹೋಗಲ್ಲ. ಆಮೇಲೆ ಆಯ್ತು ಅಲಯನ್ಸ್ ಅಂತ ಹೇಳ್ತೀರಾ. ಅಲಯನ್ಸ್ JDS ಜೊತೆ ಅಲಯನ್ಸು 1 ಸೀಟು ಗೆಲ್ಲಲ್ಲ. JDS ಬರ್ದಿಟ್ಕೊಳ್ಳ ಹೇಳ್ತೀನಿ, 1 ಸೀಟ್ ಗೆಲ್ಲಲ್ಲ. ಹಾಸನದಲ್ಲಿ ಶ್ರೇಯಸ್ ಪಾಟೀಲ್ ಅಂತ ಕಾಂಗ್ರೆಸ್ನ ಅಭ್ಯರ್ಥಿ ಮಿನಿಮಮ್ 2 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಮಿನಿಮಮ್. ಕೋಲಾರ, ನಾನು ಇವಾಗ ಯಾವುದು ಪೇಪರ್ ಕಟಿಂಗ್ ನೋಡ್ತಾ ಇದ್ದೆ, ಪಾಪ ಅಭ್ಯರ್ಥಿ ನಿಲ್ಸಿದ್ದಾರೆ ಮಲ್ಲೇಶ್ ಬಾಬು ಅವರು. ಪೇಪರ್ ಲೀಗ್ ನೋಡಿದೆ, ಅವ್ರ ನಾಮಪತ್ರ ಸ್ವಲ್ಪ ಹೊರಗಡೆ ಬಂದ್ರೆ ಬಿಜೆಪಿ ಇಲ್ಲ ಅಂತ ಕಾಂಗ್ರೆಸ್ ಒಬ್ಬರೇ ನಿಂತಾರಂತೆ ನಡು ರಸ್ತೆಯಲ್ಲಿ. ಇನ್ನ ಟ್ರಂಕ್ ಚೇಂಜ್ ಮಾಡ್ಕೊಂಡು ಹೋಗ್ಯಾರಲ್ಲ ಇಲ್ಲಿ ಚನ್ನಪಟ್ಟಣ. ನಿನ್ನೆ ರಾತ್ರಿ ಚನ್ನಪಟ್ಟಣದ ಹಾಲಿ ಸದಸ್ಯರುಗಳು, ಅಧ್ಯಕ್ಷರು, ನಗರಸಭೆ ಎಲ್ಲರೂ ಕಾಂಗ್ರೆಸ್ಸಿಗೆ ಬಂದು ಸೇರ್ಕೊಂಡ್ರು. ಮಂಡ್ಯದವರು ಸ್ವಾಭಿಮಾನ ಯಾವ ಲೆವೆಲ್ಗಿದೆ ಅಂತಂದರೆ, ಯಾವೊಂದು ಹೆಣ್ಮಗಳಿಗೆ ಯಾವ್ಯಾವ ಪದಗಳನ್ನ ಬಳಸಿ ಕೆಟ್ಟ ಪದಗಳಿಂದ ನಿಂದಿಸಿ ತನ್ನ ಮಗನ ಚುನಾವಣೆ ನಿಲ್ಲಿಸಿದಾಗಲೇ ಮಂಡ್ಯ ಜನ ಪಕ್ಕ ಸೋಲನ್ನು ಕೊಟ್ಟರು. ಈ ಬಾರಿ ಇವ್ರು ಹೋಗಿರ್ಬೋದು ಮಂಡ್ಯದ ಮತದಾರ ಪ್ರಭು ಕುಮಾರಸ್ವಾಮಿ ಅವ್ರನ್ನ ಸೋಲಿಸೋ ಮೂಲಕ ಈ ಏನು JDS ಪಕ್ಷ ಅಷ್ಟೋ ಇಷ್ಟೋ ಅಸ್ತಿತ್ವದಲ್ಲಿತ್ತಲ್ಲ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಅದ್ಮೇಲೆ ನೀವು ಆಯಿತು ಅಲಯನ್ಸ್ ಅಂತ ಹೇಳ್ತೀರ. ನಮ್ದು ಅಲಯನ್ಸು ನಾವು ಹೇಳ್ತೀವಿ, ನಾವು ಶರದ್ ಪವಾರ್ ಅವ್ರದ್ದು NCP ಜೊತೆ ಅಲಯನ್ಸ್ ಇದೆ, ಅವ್ರ ಸಂಸದರುಗಳಿದ್ದಾರೆ. ಉದ್ಧವ್ ಠಾಕ್ರೆ ಶಿವಸೇನೆ ಜೊತೆ ಅಲಯನ್ಸ್ ಇದ್ದೀವಿ, ಅವ್ರ MLA ಸಂಸದರುಗಳಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಜೊತೆ ಅಲಯನ್ಸ್ ಇದ್ದೀವಿ, ಮಮತಾ ಬ್ಯಾನರ್ಜಿ. ಶಿ ಇಸ್ ಸಿಟ್ಟಿಂಗ್ CM, ಜೊತೆಗೆ ಅವ್ರ MP ಗಳು MLAಗಳು ಎಲ್ಲ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿ ಷಡ್ಯಂತ್ರ ಮಾಡಿ ಕೇಜ್ರಿವಾಲ್ನವ್ರು ಜೈಲಿಗೆ ಹಾಕಿರ್ಬೋದು, ಬಟ್ ಸಂವಿಧಾನ ಇದೆ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಇದೆ. ಹಿ ವಿಲ್ ಕಮ್. ಅವ್ರ ಜೊತೆ 2 ರಾಜ್ಯ ಇದೆ, ಸಂಸದರುಗಳಿದ್ದಾರೆ ಅಲ್ವಾ. ಈ ಪವನ್ ಕಲ್ಯಾಣ್ ಅಂತ ಒಬ್ಬನ ತಾಂಡರೆ ಎಷ್ಟು ಜನ MLAಗಳಿದ್ದಾರೆ, ಎಷ್ಟು ಜನ MP ಇದ್ದಾರೆ. ಸೊ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಅವರು ಪದೇ ಪದೇ ಅಲಯನ್ಸ್ ಚಂದ್ರಬಾಬು ನಾಯ್ಡು ಜೊತೆ ಇದು ಮಾಡ್ಕೊಂತಿದ್ದಾರೆ. ಅವರಿಗೆ ಒಟ್ಟಾರೆ ಅಧಿಕಾರದ ಆಸೆ. ನಾನು ಕೇಳೋದು, ಪವನ್ ಕಲ್ಯಾಣ್ ಅಂತ ಪಕ್ಷನ ಅಲಯನ್ಸ್ ಮಾಡ್ಕೊಂಡ್ರಲ್ಲ, ನಾಟ್ ಇವನ್ ಸಿಂಗಲ್ MLA ಖುದ್ದು ಪವನ್ ಕಲ್ಯಾಣ ಗೆಲ್ಲೋದಕ್ಕಾಗಿಲ್ಲ. ಮಹಾರಾಷ್ಟ್ರದಲ್ಲಿ ರಾಜ್ ಠಾಕ್ರೆ ಜೊತೆ ಅಲಯನ್ಸ್ ಮಾಡ್ಕೊಂಡಾರೆ. ಶೋಮಿ 1 MLA, 1 MLA, 1 MP ಇಲ್ಲ. ಇವ್ರ ಜೊತೆ ಹೋಗಿರೋದು ಅಷ್ಟೋ ಇಷ್ಟೋ ಅಂತ್ಯಕ್ಕೆ. ಅಂದರೆ ಇವರು ಈ ಪ್ರಾದೇಶಿಕತೆ ಪಕ್ಷ ಅಂತ ಇದಾವಲ್ಲ, ಅವ್ರನ್ನ ಹೊಸ್ಕಿ ಮುಗಿಸ್ಬಿಡ್ತಾರೆ. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಂತಹ ಪ್ರಾದೇಶಿಕ ಪಕ್ಷಗಳು ಬಹುತೇಕ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ ಅನ್ನೋಂಥದ್ದು. ಇಲ್ಲಿ JDSನ ಕತೆ ಹಾಗೆ ಆಗ್ಬೋದು ಅಂತ ಅನ್ನೋ ರೀತಿನಲ್ಲಿ ನೀವು ಹೇಳ್ತಾ ಇದ್ದೀರಿ. ನಾವು ನೋಡಿ JDSಗೆ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಅವರು ತುಚ್ಛವಾಗಿ ಮಾತಾಡ್ಬೋದು, ನನ್ನ ಮನೆ ಬಾಗಿಲಿಗೆ ಬಂದರು ಅಂತ. ಆಯಿತು, ದೆಹಲಿಗೆ ಹೋಗಿ ಅವ್ರ ಪಕ್ಷಕ್ಕೆ ಅವ್ರ ಮನೆ ಬಾಗಿಲಿಗೆ ಅಂತ ನಾವು ಹೇಳೋಕ್ಕಾಗುತ್ತಾ? ಇದು ಡೆಮೋಕ್ರಸಿ ರೀ. ಡೆಮೋಕ್ರಸಿ. ಬಹುಮತ ಬಂದಿಲ್ಲ, ಆದರೆ ನಮ್ದು ಹೆಚ್ಚು ಸೀಟ್ ಇತ್ತು, ಗೌರವ ಕೊಟ್ವಿ. ಅವ್ರನ್ನ ನಾವು ಯಾವುದೋ ಮಂತ್ರಿ ಪೋಸ್ಟಿಗೆ ಹಾಕಲಿಲ್ಲ. ಪ್ರಾದೇಶಿಕ ಪಕ್ಷದ 38 ಸೀಟನ್ನು ಹೊಂದಿರತಕ್ಕಂತಹ ಆ ವ್ಯಕ್ತಿಯನ್ನೇ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಿತ್ತು. 17 ಜನ ಸಂಸದರನ್ನ ಹೊಂದಿರ್ತಕ್ಕಂಥ ಆ ಕಾಲದ ಜನತಾ ಪಕ್ಷದ ಮಾನ್ಯ ದೇವೇಗೌಡರನ್ನ ಈ ದೇಶದ ಪ್ರಧಾನಿ ಮಾಡಿರ್ತಕ್ಕಂಥ ಒಬ್ಬ ಪ್ರಾದೇಶಿಕ ಪಕ್ಷದ ಮನುಷ್ಯನನ್ನ, ನಾಯಕನನ್ನ ಈ ದೇಶದ ಪ್ರಧಾನಿ ಮಾಡಿರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ಸಿಗಿದೆ. ಕಾಂಗ್ರೆಸ್ ಯಾವತ್ತೂ ಅನ್ಯ ಪಕ್ಷಗಳನ್ನ ಮುಗಿಸುವಂತ ಹುನ್ನಾರು ಹಾಕ್ಲಿಲ್ಲ, ಹೊಂಚು ಹಾಕ್ಲಿಲ್ಲ. ಈವನ್ ಟುಡೇ ಇವತ್ತು JDSನವ್ರು ಎಷ್ಟೇ ಮಾತಾಡ್ಬೋದು, ಕಾಂಗ್ರೆಸ್ನ ಬಹುಮತದಿಂದ ಮಾನ್ಯ ದೇವೇಗೌಡರು ರಾಜ್ಯಸಭಾ ಸದಸ್ಯರು. ಕಾಂಗ್ರೆಸ್ನ ಸಪೋರ್ಟ್ನಿಂದ ದೇವೇಗೌಡರಂದು ಪ್ರಧಾನಿಗಳು, ಕಾಂಗ್ರೆಸ್ನ ಸಪೋರ್ಟಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು. ಕಾಂಗ್ರೆಸ್ಸು ಯಾರ ಮೇಲೂ ಶತ್ರುತ್ವ ತೋರೋದಕ್ಕೆ ಹೋಗ್ತಾ ಇರಲಿಲ್ಲ, ಜೊತೆಗೆ ಹೋಗೋಣ ಅನ್ನುವಂಥದ್ದು. ಅದೇ ಥರ ಇವತ್ತು BJPನಲ್ಲಿ ಆಯಿತು, ನೀವು 400 ಬಗ್ಗೆ ಮಾತಾಡ್ತಿರಲ್ಲ,
ಕನಿಷ್ಠ ಪಕ್ಷ 25ಕ್ಕೂ ಹೆಚ್ಚು ಜನ ಹಾಲಿ ಸಂಸದರು ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಬಾರಿ ಕೊಟ್ಟಿದ್ದಾರೆ. ನಿನ್ನೆನೂ ಇಬ್ರು ಬಿಜೆಪಿಯ ಹಾಲಿ ಸಂಸದರು ಕಾಂಗ್ರೆಸ್ಸಿಗೆ ಸೇರ್ಕೊಂಡ್ರು. ಗೊತ್ತಾಯ್ತಲ್ಲ, ಇರೋರ್ನೇ ಉಳಿಸ್ಕೊಳಕ್ ಆಗ್ತಿಲ್ಲ. 100ಕ್ಕೂ ಅಧಿಕ ಹಾಲಿ ಸಂಸದರಿಗೆ ಇವರು ಟಿಕೆಟ್ ಕೊಟ್ಟಿಲ್ಲ. ಯಾಕೆ? ಕೆಲಸ ಮಾಡಿಲ್ಲ, ಊರು ಉದ್ಧಾರ ಮಾಡಲಿಲ್ಲ, ಜನಗಳ ಹತ್ರ ಬರಲಿಲ್ಲ, ರಾಜ್ಯದ ಪರವಾಗಿ ಧ್ವನಿ ಎತ್ತಲಿಲ್ಲ, ರಾಜ್ಯಕ್ಕೆ ಬರಬೇಕಾಗಿರೋ ನ್ಯಾಯನ ಕೇಳಲಿಲ್ಲ, ನಮ್ಮ GST ಹಣನ ತರಲಿಲ್ಲ, ನಮಗೆ ನೆರೆ ಬರ ಪರಿಹಾರವನ್ನು ಕೊಡಿಸ್ಲಿಲ್ಲ, ನಾಡಿಗೋಸ್ಕರ ಒಂದು ಒಳ್ಳೆ ಯೋಜನೆ ಬಗ್ಗೆ ಸಂಸತ್ನಲ್ಲಿ ಧ್ವನಿ ಎತ್ತಲಿಲ್ಲ. ಹೆಂಗೆ ಗೆಲ್ಲಿಸ್ತಾರೆ? ಏನಿಲ್ಲಿ ಭಾಷಣ ಮಾಡ್ಬೇಕಾದ್ರೆ ಮೋದಿ ಮೋದಿ ಮೋದಿ, ಅಲ್ಲಿ ನೋಡ್ರೆ ಕೈ ಕಟ್ ಬಾಯಿ ಮುಚ್ಚ್, ಜಿ ಹುಜೂರ್ ಅಂತೀರಿ, ಮಾತಾಡಲ್ಲ. ಒಂದು ದಿನಕ್ಕಾದ್ರೂ ನೋಡಿದ್ದೀರಾ ಸರ್? ಮಹದಾಯಿ ಯೋಜನೆ ಬಗ್ಗೆ ಮಾತಾಡಿದಾರ? ಕಳಸಾ ಬಂಡೂರಿ ಮಹದಾಯಿ ಮತ್ತೆ ಇಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಏನೋ ನಿರ್ಮಲಾ ಸೀತಾರಾಮನ್ ಮಾತಾಡ್ತಾ ಇದ್ರಲ್ಲ, 5,500 ಕೋಟಿ ಕೊಡ್ತೀವಿ ಅಂತಂದ್ರಲ್ಲ, ನಾಟ್ ಇವನ್ ಸಿಂಗಲ್ ರೂಪಿ, ನಾಟ್ ಇವನ್ ಸಿಂಗಲ್ ರೂಪಿ. ಯಾರು ಕೇಳಿದ್ದಾರೆ ಸಂಸದರುಗಳು ಕರ್ನಾಟಕದವರು? DK ಸುರೇಶ್ ಅವರು ಇದ್ರು ಕಾಂಗ್ರೆಸ್ಸಿಂದ, ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಧ್ವನಿ ಎತ್ತಿದ್ದಾರೆ. ಏನೋ ಮೊನ್ನೆ ಬಂದು ಅಮಿತ್ ಶಾ ಏನೋ ಹೇಳ್ತಾ ಇದ್ರಂತಲ್ಲ, ಏನೋ ನಮಗೆ ಲೇಟಾಗಿ ಬಂದು ಕೊಟ್ಟರು. ಸ್ವಾಮಿ ಚಲರಾಯ ಸ್ವಾಮಿ ಅವರು, ಕೃಷ್ಣ ಬೈರೇಗೌಡರು, CM ಸಿದ್ದರಾಮಯ್ಯನವರು ಹೋಗಿದ್ದಾರೆ, ನಿಯೋಗ ಸಮೇತ ಹೋಗಿದೆ, ನಮ್ಮ ಕಷ್ಟನ ಅಂಗಲಾಚಿದ್ದಾರೆ, ನಮ್ಮ ದುಡ್ಡು ನಮಗೆ ಕೊಡಿ ಅಂತ ಕೇಳಿದ್ದಾರೆ. ಕೊಡದನೆ ಇಲ್ಲಿ ಬಂದು ಬಗಡೆ ಭಾಷಣ ಮಾಡ್ತಾರೆ ಇವರು. ಸುಳ್ಳು ಹೇಳ್ತಾರ? ಡೇಟು ಟೈಮು ಹೋಗಿರೋದಕ್ಕೆ ಸಾಕ್ಷಿ ಫೋಟೋ, ವಿ ಆರ್ ರೆಡಿ ಟು ರಿಲೀಸ್. ಸುಳ್ಳು ಮಾತನ್ನ ಕೇಳೋದಕ್ಕೆ ಜನ ಮೂರ್ಖರಲ್ಲ. ದೇವ್ರ ಹೆಸರಲ್ಲಿ ಮತ ಕೇಳೋದಕ್ಕೆ ಬಂದರೆ ಜನಕ್ಕೆ ಗೊತ್ತಿದೆ, ದೇವರು ನಮ್ಗೆ ಆತ್ಮತೃಪ್ತಿಗೆ, ಹೊಟ್ಟೆ ತಣಿಸೋದಕ್ಕೆ, ಭವಿಷ್ಯತ್ಗೆ, ಬದುಕಿಗೆ, ರಕ್ಷಣೆಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಏನು ನ್ಯಾಯ? ಆ ಪ್ರಬುದ್ಧತೆ ಪ್ರತಿಯೊಬ್ಬ ಭಾರತೀಯನಿಗೆ ಬಂದಿದೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ಈಗ ಕಾಂಗ್ರೆಸ್ ಇತ್ತೀಚೆಗೆ ಶುರು ಮಾಡಿದಂತಹ ನನ್ನ ತೆರಿಗೆ ನನ್ನ ಹಕ್ಕು ಏನು ಸಂಸತ್ನ ಹೊರಗಡೆ ಏನು ಬಜೆಟ್ ಮಂಡನೆಯ ಅನಂತರ ಸಂಸತ್ನ ಹೊರಗಡೆ DK ಸುರೇಶ್ ಅವರು ಕೆಲವೊಂದು ಮಾತುಗಳು BJPಯವರಿಗೆ ಅಸ್ತ್ರವಾಗಿ ಪರಿಣಮಿಸುತ್ತೆ. ಆ ನಂತರದ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ಸು ಏನು ಮಾಡುತ್ತೆ, ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವಂತಹ ಒಂದು ಅಭಿಯಾನವನ್ನು ಇದು ಮಾಡುತ್ತೆ. ಸೊ ಅದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಈ ಚುನಾವಣೆಯಲ್ಲಿ ಅಂತ? ಸರ್, ಈಗ ನೀವು ವಿದೇಶಕ್ಕೆ ಹೋದ್ರೆ ವೇರ್ ಆರ್ ಯು ಫ್ರಮ್ ಅಂದ್ರೆ ಏನಂತಾರೆ? ಇಂಡಿಯಾ. ಅದೇ ಡೆಲ್ಲಿಗೆ ಹೋದಾಗ ಆಪ್ ಕಿಧರ್ ಸೆ ಅಂದ್ರೆ ಏನಂತೀರ? ಕರ್ನಾಟಕ ಅಲ್ವಾ? ಇಲ್ಲಿ ಬೆಂಗಳೂರಲ್ಲಿದ್ದಾಗ ಯಾವ ಊರು ನಿಂದು ಅಂತ ಕೇಳಿರಿ, ಯಾವ ಊರು ಅಂತ ಹೇಳ್ತೀರಾ? ನನ್ನ ಜಿಲ್ಲೆ ಅಥವಾ ನನ್ನ ಊರಿನ. ನಿಮ್ಮ ಜಿಲ್ಲೆನಲ್ಲಿ ಯಾವ ಊರಪ್ಪ ನಿಂದು ಅಂತ ಕೇಳಿರಿ ಏನು ಹೇಳ್ತೀರಾ? ನನ್ನ ಊರಿನ ಹೆಸರು ಹೇಳ್ತೀನಿ. ಅಲ್ವಾ? ನಿಮ್ಮ ಊರಲ್ಲಿ ಯಾರ ಮನೆ ಅಂತ ಕೇಳಿದ್ರೆ ನನ್ನ ತಂದೆ ಮನೆ, ನನ್ನ ತಂದೆ ಇದನ್ನ ಹೇಳ್ತೀವಿ ಅಲ್ವಾ? ನಾವು ಅಲ್ಲಿಗೆ ಹೋಗಿದ್ದೀವಲ್ಲ, ಸಂಸತ್ ಸ್ಥಾನಕ್ಕೆ ಹೋಗಿದ್ದೀವಲ್ಲ, ಎಲ್ಲಿಂದ ಹೋಗಿದ್ದೀವಿ? ಆಯ್ಕೆ ಮಾಡಿರೋದು ಯಾರು? ಆಯ್ಕೆ ಮಾಡಿರೋ ಉದ್ದೇಶ ಏನು? ಆಯ್ಕೆ ಮಾಡಿರೋ ಕಾರಣ ಏನು? ಕನ್ನಡಿಗರು, ಬೆಂಗಳೂರು ಗ್ರಾಮಾಂತರ ಮತದಾರರು ಮಾನ್ಯ ಸುರೇಶ್ ಅಣ್ಣನವ್ರನ್ನ ಆಯ್ಕೆ ಮಾಡಿರೋ ಉದ್ದೇಶ, ನಮ್ಮ ತೆರಿಗೆ ಹಣವನ್ನು ನೀವು ಕೇಳಿ, ನಮಗೆ ಬರಬೇಕಾಗಿರೋ ಬರ ಪರಿಹಾರವನ್ನು ಕೊಡಿಸಿ ಅಲ್ವಾ, ನೆರೆ ಪರಿಹಾರವನ್ನು ಕೊಡಿಸಿ, ರೈತರ ಸಾಲ ಮನ್ನಾ ಮಾಡೋದಕ್ಕೆ ಕೇಳಿ ಕೇಂದ್ರವನ್ನು. 27 ಜನ ಬಾಯಿ ಮುಚ್ಕೊಂಡು ಕೂತಾಗ ಒಬ್ಬ ಸಿಡಿದೇಳ್ತಾರಲ್ಲ ಕನ್ನಡಕ್ಕೋಸ್ಕರ, ನಮ್ಮ ಊರಿಗೋಸ್ಕರ, ನಮ್ಮ ಜನಕ್ಕೋಸ್ಕರ, ನಮ್ಮ ಜನರ ಹಕ್ಕಿಗೋಸ್ಕರ. ಬೇಕೋ ಬೇಡವೋ? ಅದು ಬೇಕು, ಅವಶ್ಯಕತೆ ಇದೆಯೋ ಇಲ್ವೋ? 100% ತಾನೆ. ಈಗ ಫೈನಲಿ ನಿಮ್ಮನ್ನ ಭಾರತದಿಂದ ಕೇಳ್ಕೊಬಂದು ಕೊನೆಗೆ ನೀವು ಹೇಳಿದ್ಯಾರು? ನಿಮ್ಮ ಊರು ತಾನೆ, ನಿಮ್ಮ ಮನೆ ತಾನೆ, ನಮ್ಮ ಮನೆ ಚೆನ್ನಾಗಿರ್ಬೇಕಲ್ವಾ? ಅದನ್ನೇ ಅವರು ನನ್ನ ಊರು, ನನ್ನ ಮನೆ, ನನ್ನ. ಇದು ಅವರ ಪ್ರಶ್ನೆಗಳು, ಅವರ ಉತ್ತರಗಳು ಅಥವಾ ಅವರ ಧ್ವನಿಗಳು ಯಾವ ರೀತಿಯ ಕಾಂಗ್ರೆಸ್ಗೆ ಹೆಲ್ಪ್ ಆಗಂತ ಸಾಧ್ಯತೆಗಳು ಇದೆಯಾ? ಯಾಕಂದ್ರೆ BJPಯವರು ಹಲವಷ್ಟು ಬಾರಿ ಅದನ್ನ ತಿರ್ಚುವಂತಹ ಪ್ರಯತ್ನ ಪಡ್ತಾರೆ, ದೇಶ ಒಡೆಯುವಂತಹ ಮಾತಾಡಿದ್ದಾರೆ ಅನ್ನೋಂತ ಮಾತಾಡ್ತಾರೆ. ಸೊ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಇದನ್ನ ಪಾಸಿಟಿವ್ ಆಗಿ ತಗೊಳುತ್ತೆ ಅಂತ ನೋಡಿ. ಅರಿಶಿಣ ಕುಂಕುಮ ಕಣ್ಣಿಗೆ ಇಟ್ಕೊಳ್ತೀವಲ್ಲ, ಅರಿಶಿಣ ಕುಂಕುಮ ನನ್ನ ನಾಡ ಧ್ವಜ.
ನನ್ನ ನಾಡ ಧ್ವಜಕ್ಕೋಸ್ಕರ, ತಾಯಿ ಭುವನೇಶ್ವರಿಗೋಸ್ಕರ, ಕನ್ನಡಮ್ಮನಿಗೋಸ್ಕರ, ಕನ್ನಡಕ್ಕೋಸ್ಕರ, ಕನ್ನಡಿಗರ ಧ್ವನಿಯಾಗಿ ಕನ್ನಡದ ಕುವರ ಇವತ್ತು ಪ್ರಶ್ನೆ ಎತ್ತಿದ್ದಾರೆ. ಕಾಂಗ್ರೆಸ್ ವಿ ಆರ್ ರಿಯಲಿ ಪ್ರೌಡ್. ಅವಶ್ಯಕತೆ ಇದೆ. ಆ ಧ್ವನಿ ಒಂದಿದ್ದು 22 ಆಗಲಿ, 28 ಅಂತ ನಾ ಹೇಳಲ್ಲ, ಮೈ ಎಕ್ಸ್ಪೆಕ್ಟೇಷನ್. ಒಂದಿದ್ದು 22 ಧ್ವನಿ ಆಗಲಿ, 28 ಆದರೆ ಇನ್ನೂ ಒಳ್ಳೆಯದು. 22 ಜನ ಗೆಲ್ತಾರೆ. ದೇಶದಲ್ಲಿ ಇಂಡಿಯಾ ಗೆದ್ದೇ ಗೆಲ್ತದೆ ಅಲ್ವಾ? ನಾವು ಕ್ರಿಕೆಟ್ ಮ್ಯಾಚಿಗೆ ಹೋದಾಗಲೂ ಇಂಡಿಯಾ ಅಂತ ಕೂಗ್ತೀವಲ್ಲ, ದೇಶದ ಅಲ್ಲಿಂದ ಇಲ್ಲಿ ತನಕ ಇಂಡಿಯಾ 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 ಅಂತ ಕೂಗ್ತಾ ಇದ್ದಾರೆ. ಇಂಡಿಯಾ ಅಲಯನ್ಸ್ ಏನಿದೆ ಈ ಬಾರಿ ಏನಿಲ್ಲ ಅಂದರು 365ರಿಂದ 380 ಸೀಟ್ನ ತಗೊಳ್ತದೆ. ಸೊ ಯಾವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತೀರಿ? ಯಾವ ರಾಜ್ಯಗಳಲ್ಲಿನ ಒಂದು ಪರಿಸ್ಥಿತಿ ಯಾವ ಥರ ಇದೆ ಅನ್ನೋಂಥದ್ದು? ನೋಡಿ, ಸೌತ್ ಕರ್ನಾಟಕ BJP, ಸೌತ್ ಇಂಡಿಯಾ ಅಂತಂದರೆ ಮಹಾರಾಷ್ಟ್ರಕ್ಕಿಂತ ಕೆಳಗಿಂದ ಹೇಳ್ತಾ ಇರೋದು. ಗೊತ್ತಾಯ್ತು. ತೆಲಂಗಾಣ, ಆಂಧ್ರ, ಕರ್ನಾಟಕ, ಕೇರಳ, ಗೋವಾನು ಸೇರ್ಕೊಂಡು, ಓಕೆ ಪಾಂಡಿಚೇರಿನೂ ಸೇರ್ಕೊಂಡು, ಸರಿ, ಓಕೆ, ಇಷ್ಟು ರಾಜ್ಯ ತಗೊಂಡವರು 6ರಿಂದ 8 ಸೀಟ್, ಡಬಲ್ ಡಿಜಿಟ್ ಅಲ್ಲ, 6ರಿಂದ 8 ಸೀಟು. ಓಕೆ, ಚುನಾವಣೆ ಆದಮೇಲೆ ಟೆಲಿಕಾಸ್ಟ್ ಮಾಡಿ. 6ರಿಂದ 8 ಸೀಟು ತೆಲಂಗಾಣ, ತಮಿಳುನಾಡು, ಕೇರಳ, ಗೋವಾ, ಪುದುಚೇರಿ. ಗೊತ್ತಾಯ್ತಲ್ಲ? ನಿಮಗೆ ಹಿಮಾಚಲ್ ಪ್ರದೇಶದ್ದು ಹೇಳಿದೆ, 4ರಲ್ಲಿ ಅವ್ರು ಒಂದೇ ಗೆಲ್ಲೋದು. ಅರ್ಥ ಆಗ್ತಿದೆಯಲ್ಲ? ಜೊತೆಗೆ ವಿ ಆರ್ ವೆರಿ ಸ್ಟ್ರಾಂಗ್. ನಾವು ಇನ್ ಕೇಸ್ UP-ನಲ್ಲೂ, ಬಿಕಾಸ್ ನಮ್ಮ ಅಲಯನ್ಸು ತುಂಬ ಸ್ಟ್ರಾಂಗ್ ಇದ್ದಾರೆ. ಅಖಿಲೇಶ್ ಯಾದವ್ ಅವರು ಇದ್ದಾರೆ, ಆ ಕಡೆ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ, ಈ ಕಡೆ ಸ್ಟಾಲಿನ್ ಇದ್ದಾರೆ, ಈ ಕಡೆ ಮಮತಾ ಬ್ಯಾನರ್ಜಿ ಅವರು ಇದ್ದಾರೆ, ಈ ಕಡೆ ತೆಲಂಗಾಣದಲ್ಲಿ ನಮ್ಮದೇ ಸರ್ಕಾರ ಇರ್ತಕ್ಕಂಥದ್ದು ಆಯ್ತಲ್ಲ. ಸೊ ಕಾಂಗ್ರೆಸ್ ಅಂತೂ ಮತ್ತು ನಮ್ಮ ಅಲಯನ್ಸ್ ಅಂತೂ ವಿ ವಿಲ್ ಕ್ರಾಸ್ 365 to 380 ಸೀಟ್. BJP 200 ಕನ್ಸು, 200 ಬರಲ್ಲ. ಹಾಗಾದರೆ ಈಗ BJP ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು 400 ಸೀಟ್ ಗೆದ್ದೇ ಗೆಲ್ತೀವಿ ಅಂತ ರಾಷ್ಟ್ರವ್ಯಾಪಿ ದೊಡ್ಡ ಮಾತುಗಳು ಎಲ್ಲ ನಾಯಕರ ಬಾಯಿಂದನೂ ಮಾತು ಬರ್ತಾ ಇದೆ. ಸೊ ಹಾಗಾದರೆ ನೀವು BJP ಇಂಡಿಯಾ ಅಲಯನ್ಸಿಂದನೇ ನಾವು 380, 360ರಿಂದ 365ರಿಂದ 380 ಸೀಟು ಅಂತಿದ್ದೀರಿ. ಹಾಗಾದರೆ BJP ಹೇಳುವಂತಹ ವಿಚಾರಕ್ಕೆ ನೀವು ಕೊನೆಯದಾಗಿ ನೀವೇನು ಹೇಳೋಕ್ಕೆ ಇದು ಮಾಡ್ತೀರಿ? ನೋಡಿ, ಕರ್ನಾಟಕ 22 ಸೀಟ್ಸು, ದೇಶದಲ್ಲಿ 365ರಿಂದ 380 ಇಂಡಿಯಾ ಅಲಯನ್ಸು. ಈ 400 ಅನ್ನುವಂಥದ್ದು ತಿರುಕನ ಕನಸು, ಹಸಿ ಸುಳ್ಳು. ಅವ್ರು 200 ಬರಲ್ಲ. 100% ಇಂಡಿಯಾ ಅಲಯನ್ಸ್. ದೇಶ ಬದಲಾವಣೆ ಬಯಸಿದೆ, ದೇಶ ಹೊಸ ಮುಖ ನೋಡೋದಕ್ಕೋಸ್ಕರ ಕಾಯ್ತಾ ಇದೆ. ದೇಶ ಒಂದು ಹೊಸ ಭಾರತದಲ್ಲಿ ನಿಬ್ಬೆರಗಾಗಿ, ಯುವಕರಾಗಲಿ, ಮಹಿಳೆಯರಾಗಲಿ, ರೈತರಾಗಲಿ, ಉದ್ಯಮದಾರರಾಗಲಿ ಪ್ರತಿಯೊಬ್ಬರು ಹೊಸತನ ಕಾಯ್ತಾ ಇದ್ದಾರೆ. BJP 400 ಹಸಿ ಸುಳ್ಳು, ಅದೊಂದು ತಿರುಕನ ಕನಸು. BJP 200 ಸೀಟ್ನು ಈ ಸರಿ ಕ್ರಾಸ್ ಮಾಡಲಿಕ್ಕೆ, BJP ಅಂದರೆ NDA ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಥ್ಯಾಂಕ್ ಯು ದರ್ಶನ್ ಅವರೇ. ಏನು ಈ ಬಾರಿ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ, ನಾವು 365ರಿಂದ 380 ಸೀಟುಗಳು ಗೆದ್ದೇ ಗೆಲ್ತೀವಿ ಇಂಡಿಯಾ ಅಲಯನ್ಸಿಂದ ಅಂತ ದರ್ಶನ್ ಗೌಡರು, ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರ, ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಮಾಧ್ಯಮ ಸಂಯೋಜಕರಾದಂತಹ ದರ್ಶನ್ ಗೌಡ ಅವರು ಕಾಂಗ್ರೆಸ್ನ ಬಗ್ಗೆ ಏನು ತುಂಬ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ದಾರೆ. ಹಾಗೆ ಈ ಚುನಾವಣೆಯಲ್ಲಿ ಯಾವ್ಯಾವ ಪಕ್ಷಗಳು ಎಷ್ಟರ ಮಟ್ಟಿಗೆ ಬಲಾಬಲವನ್ನು ತೋರಿಸ್ತವೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಇದು ಪೀಪಲ್ ಟಿವಿಯ ಚುನಾವಣಾ ವಿಶೇಷ ಕಾರ್ಯಕ್ರಮ. ಎಲ್ರಿಗೂ ನಮಸ್ತೆ.